ಸೊ ಈಗ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಕಡೆ ವಾಪಸ್ ಬರೋಣ. ಇಂಟ್ರಿನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಬಗ್ಗೆ ಓದ್ಕೊಂಬರ್ರಿ ಅಂತ ಹೇಳಿತ್ತು. ನೀವು ಸಿನ್ಸಿಯರ್ ಆಗಿ ಓದಿರಿ ಅಂತ ಅಂದ್ಕೊಂಡು ಅಲ್ಲಿ ಏನು ಡೌಟ್ ಬಂದಿರಬಹುದು ಅಂತ ನಾನು ಗೆಸ್ ಮಾಡ್ಕೊಂಡು ಫಸ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಬಿಟ್ಟು ಮಾತು ಏನಾರು ನಿಮ್ಗೆ ಕೇಳಿದ್ರೆ ಆಮೇಲೆ ಹೇಳಿ ನೋಡೋಣ. ಸ್ಟಾರ್ಟ್ ಮಾಡಲ ಹಂಗಾರೆ ನಾ ಈಗ. So intrinsic semiconductor is pure semiconductor which has only silicon atoms, or if it is germanium, only germanium atoms. Honri. At 0 Kelvin, all the electrons are engaged in covalent bond because they need 4 more electrons to attain octet configuration and become stable. So hingidaga number of free electrons at 0 Kelvin will be 0. And the intrinsic semiconductor behaves like a perfect insulator at 0 Kelvin. As temperature increases, the electrons might gain energy and break the bond and come out and become free. But at any time, number of electrons will always be equal to number of holes. So net total charge is 0. ಅರ್ಥಾತ್ರಿ? ಅದರಲ್ಲಿ ಯಾವುದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಇರಂಗಿಲ್ಲ. ಏನು ಚಾರ್ಜ್ ಕ್ಯಾರಿಯರ್ಸ್ ಅಂದ್ರೇನು? ಈಗ ಮುಂದೆ ಎಕ್ಸ್ಟ್ರಿನ್ಸಿಕ್ ಬರ್ತದೆ ನೋಡ್ರಿ. ಎಕ್ಸ್ಟ್ರಿನ್ಸಿಕ್ ಬಂದಾಗ ನಾವೇನು ಮಾಡ್ತೀವಿ? ಡೋಪಿಂಗ್ ಮಾಡ್ತೀವಿ, ಇಂಪ್ಯೂರಿಟೀಸ್ ಆ್ಯಡ್ ಮಾಡ್ತೀವಿ. ಲೈಕ್ ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ನೋಡಿದ್ವಿ, ಅದರೊಳಗೆ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಹಾಕ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ನೋಡಿದ್ದು ಯಾವುದು? ಫಾಸ್ಫರಸ್. ನಿಮ್ಗೆ ಇದು ಪ್ರಾಬ್ಲಮ್ ಆದ್ರೆ ಬೇಕಾದ್ರೆ ಈ ಕಡೆ ಸರ್ಕೊಂಡ್ಬಿಡ್ರಿ, ನಡೀತೈತಿ. ಸೊ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಫಾಸ್ಫರಸ್ ನೋಡಿದ್ವಿ, 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇರ್ತಾವೆ, 4 ಕೋವಲೆಂಟ್ ಬಾಂಡ್ನಾಗ ಎಂಗೇಜ್ ಆಗ್ತಾವೆ, 1 ಎಕ್ಸ್ಟ್ರಾ ಉಳಿತೈತಿ ಮೊದಲು. ಅಂದ್ರೆ ಇದಕ್ಕೆ ಇನ್ನೊಂದು ಹೇಳ್ಬೇಕು ನಾನು, ಆ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಹಾಕ್ತೀವಲ್ಲ ಫಾಸ್ಫರಸ್ ರೀ, ಆ ಫಾಸ್ಫರಸ್ಸಿಗೆ ಡೋನರ್ ಆಟಮ್ ಅಂತ ಕರೀತಾರೆ. ಬಿಕಾಸ್ ಇಟ್ ಈಸ್ ಡೊನೇಟಿಂಗ್ an extra electron. If you add 100 donor atoms, they will donate 100 electrons. ಆಮೇಲೆ ವಿತ್ ಟೆಂಪರೇಚರ್ ಮತ್ತು ಬಾಂಡ್ ಬ್ರೇಕ್ ಆಗಿ ಎಲೆಕ್ಟ್ರಾನ್ಸು ಹೊರಗೆ ಬಂದ್ರೆ ಮತ್ತು ಈಕ್ವಲ್ ಅಮೌಂಟ್ ಆಫ್ ಹೋಲ್ಸು ಬಂದಿರ್ತಾವೆ. ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಗ್ರೇಟರ್ ದೆನ್ ನಂಬರ್ ಆಫ್ ಹೋಲ್ಸ್ ಇನ್ ಕೇಸ್ ಆಫ್ ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತಾರೆ. ಅದಕ್ಕೆ ನೆಗೆಟಿವ್ ಟೈಪ್ ಇಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇದ್ರೆ ನೆಗೆಟಿವ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅದು. ಅದರ ನಾವು ಫಾಸ್ಫರಸ್ ಬದಲಿ ಬೋರಾನ್ ಹಾಕಿದ್ವಿ. ಬೋರಾನ್ ಈಸ್ ಟ್ರೈವ್ಯಾಲೆಂಟ್. ಇದರೊಳಗೆ ಇನಿಷಿಯಲಿ ಒಂದು ಹೋಲ್ ಕ್ರಿಯೇಟ್ ಆಗಿಬಿಡ್ತೈತಿ, ಲ್ಯಾಕ್ ಆಫ್ ಎಲೆಕ್ಟ್ರಾನ್ ಆಗಿ ಇನಿಷಿಯಲಿ ಒಂದು ಹೋಲ್ ಕ್ರಿಯೇಟ್ ಆಗಿ ಮತ್ತು ವಿತ್ ಟೆಂಪರೇಚರ್ ಮೋರ್ ಹೋಲ್ಸ್ ಕ್ರಿಯೇಟ್ ಆಗಿ ಅವಾಗ ನಂಬರ್ ಆಫ್ ಹೋಲ್ಸ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಗಿದ್ದಕ್ಕೆ ದಿಸ್ ಇಸ್ ಕಾಲ್ಡ್ ಆಸ್ ಪಿ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಇದು ನಾನು ಇನ್ನಿದು ಒಂದು ರಿಕ್ಯಾಪ್ ಮಾಡಿದ್ದಕ್ಕೆ ಕ್ವಿಕ್ ಆಗಿ. ಈಗ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರಿಗೆ ವಾಪಸ್ ಬಂದು ಎನರ್ಜಿ ಬ್ಯಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪಾರ್ಟ್ 1 ಒಳಗೆ ನಾನು ನಮ್ಮ ಮನ್ಯಾಗ ನಿಂತು ಒದರಿದ್ದೆ, ಯಾರೂ ಇದ್ದಿದ್ದಿಲ್ಲ ಮುಂದೆ, ನೀವು ನಿಮ್ಮ ಮನ್ಯಾಗ ಕುಂತು ಕೇಳಿದ್ರಿ. ಆ ಪಾರ್ಟ್ 1 ಒಳಗೆ ಎನರ್ಜಿ ಬ್ಯಾಂಡ್ಸ್ ಬಗ್ಗೆ ಏನೋ ಹೇಳಿತ್ತು ನಾನು. ಎನರ್ಜಿ ಬ್ಯಾಂಡ್ಸ್ ಅಂತ ಇರ್ತಾವೆ, which can be classified into 2 mainly: valence band, conduction band. Okay, valence band, conduction band. ಯಾವಾಗ ಒಂದು ಎಲೆಕ್ಟ್ರಾನ್ ಆಟಮ್ ಒಳಗಿರ್ತೈತಿ, ಇನ್ಸೈಡ್ ದ ಆಟಮ್ ಇರುತ್ತೆ ಎಲೆಕ್ಟ್ರಾನ್, ಅಥವಾ ಒಂದು ಬಾಂಡ್ನೊಳಗಿರ್ತೈತಲ್ಲ, ಅಂದ್ರೆ ಎಂಗೇಜ್ಡ್, ಫ್ರೀ ಇರಂಗಿಲ್ಲ ಅದು. ಹ್ಞೂನ್ರಿ, ಮನ್ಯಾಗ ಮಕ್ಕೊಂಡ್ಬಿಟ್ಟಿರ್ತೈತಿ ಅಥವಾ ಕೋಲೆನ್ ಬಾಂಡ್ನಾಗ ಮಕ್ಕೊಂಡಿರ್ತೈತಲ್ಲ ಎಲೆಕ್ಟ್ರಾನ್, ಅವಾಗ ನಾವು ಹೇಳ್ತೀವಿ ದ ಎಲೆಕ್ಟ್ರಾನ್ ಈಸ್ ಇನ್ ವ್ಯಾಲೆನ್ಸ್ ಬ್ಯಾಂಡ್. ವ್ಯಾಲೆನ್ಸ್ ಬ್ಯಾಂಡ್ ಅಂದ್ರೆ ಇವು ಎಂಥ ಎನರ್ಜಿ ಬ್ಯಾಂಡ್ಸ್ ಅಂದ್ರೆ ಇವು 0 ಕೆಲ್ವಿನ್ ಟೆಂಪರೇಚರ್ನಾಗ ಎಲ್ಲ ಎಲೆಕ್ಟ್ರಾನ್ಸ್ ಅಥವಾ ಅವೆಲ್ಲ ವ್ಯಾಲೆನ್ಸ್ ಬ್ಯಾಂಡ್ ಫುಲ್ ಇರ್ತಾವ. ಇಂಥವು ವ್ಯಾಲೆನ್ಸ್ ಬ್ಯಾಂಡ್ ಅಂತ ಕರೀತಾರೆ. ವ್ಯಾಲೆನ್ಸ್ ಬ್ಯಾಂಡ್ನಾಗ ಇದ್ದಾಗ ಎಲೆಕ್ಟ್ರಾನ್ಸಿಗೆ ಎನರ್ಜಿ ಕಡಿಮೆ ಇರ್ತೈತಿ. ಕಡಿಮೆ ಎನರ್ಜಿ ಇದ್ದಾಗ ಎಲೆಕ್ಟ್ರಾನ್ಸ್ ಎಲ್ಲಿರ್ತಾವ? ಅದು ವ್ಯಾಲೆನ್ಸ್ ಬ್ಯಾಂಡ್. ಅದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ, ಆ ವಿಡಿಯೋದಾಗ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ. ಕಂಡಕ್ಷನ್ ಬ್ಯಾಂಡ್ ಅಂದ್ರೇನು? ಅದ ಎಲೆಕ್ಟ್ರಾನ್ ಏನರ ಎನರ್ಜಿ ಬಂದು ಈ ಆಟಮ್ನಿಂದ ಹೊರಗೆ ಬಂದೆ, ಬಾಂಡ್ ಬ್ರೇಕ್ ಮಾಡ್ಕೊಂಡು ಹೊರಗೆ ಬಂದೆ, ಹಂಗೆ ಬಂದು ಇದಾದೆ
ಫ್ರೀ ಆದ ಹಿಂಗಾದ್ವು ಅಂದ್ರೆ ಅವಾಗ ನಾವು ಹೇಳ್ತೀವಿ ಇಲೆಕ್ಟ್ರಾನ್ ಕಂಡಕ್ಷನ್ ಬ್ಯಾಂಡಿಗೆ ಬಂದಿದೆ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಈಸ್ ರೆಡಿ ಟು ಕಂಡಕ್ಟ್. ಅವಾಗ ಬಂದದು ಅನೌನ್ಸ್ಮೆಂಟ್ ಕೊಡ್ತೈತಿ, ವಿ ಆರ್ ರೆಡಿ ಅಥವಾ ಐ ಆಮ್ ರೆಡಿ, ಕರೆಂಟು ಹೀಟು ಏನು ತೊಗೊಂಡು ಹೋಗ್ಬೇಕು ಕೊಡ್ರಿ ಅಂತ. ತಿಳಿತ್ರಿ? ಲೈಕ್ ಒಂದು ಸರ್ಟನ್ ಏಜ್ ನಿಂದ ನೀವು ವಿವೇಕಾನಂದರ ಪುಸ್ತಕ, ವಿವೇಕಾನಂದ್ರ ಅಂತ ಅಲ್ಲ, ಅಂಥವು ಪರ್ಟಿಕ್ಯುಲರ್ಲಿ ಅವರು ಓದ್ಕೋಂತ ಬಂದಿದ್ರು ಅಂದ್ರೆ ಒಂದು ಸಡನ್ ಏಜಿಗೆ ಬಂದು ಅನೌನ್ಸ್ಮೆಂಟ್ ಕೊಡ್ತೀರಿ, ಏನು ಬೇಕು ಈ ಸಮಾಜಕ್ಕೆ, ಏನು ಮಾಡ್ಬೇಕು ನಾ ಅಂತ. ಇಲ್ಲ ಅಂದ್ರೆ ನನಗೆ ಏನು ಕೊಟ್ಟೈತಿ ಸಮಾಜ, ನನಗೆ ಏನಿಲ್ಲ, ನಂಗೆ ಹಂಗಾತ್, ನನಗೆ ಹಿಂಗೆ ಮಾಡ್ಕೋ ಅಂತ ಕೊಂಡಿರ್ತೀರಿ ಅಷ್ಟೇ. ಡಿಫ್ರೆನ್ಸ್ ಭಾಳ ಇರ್ತೈತೆ. ಓಕೆ, ಇರಲೇ ಸಾಕು. ಸೊ ಈ ಎಲೆಕ್ಟ್ರಾನ್ ಹೊರಗೆ ಬಂದು ವೆನ್ ಇಟ್ ಈಸ್ ರೆಡಿ ಟು ಕಂಡಕ್ಟ್, ಅವಾಗ ಎಲ್ಲಿ ಬಂತು? ಕಂಡಕ್ಷನ್ ಬ್ಯಾಂಡ್ ಒಳಗೆ ಬಂತು. ಹೌದ್ರಿ? ಈಗ ಒಂದು ಕ್ವಶನ್ ವಿಚಾರ ಮಾಡಿ ಉತ್ತರಿಸಬೇಕು. ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ನಲ್ಲಿ ಅದು ಪರ್ಟಿಕ್ಯುಲರ್ ಆಗಿ 0 ಕೆಲ್ವಿನ್ ಟೆಂಪರೇಚರ್ನಲ್ಲಿ ಎಲೆಕ್ಟ್ರಾನ್ಸು ಕಂಡಕ್ಷನ್ ಬ್ಯಾಂಡ್ನಲ್ಲಿ ಇರ್ತವೆ. ಟ್ರೂ ಆರ್ ಫಾಲ್ಸ್? ಶಾಣೆ ಅದಿರಿ, ಚಲೋ ಅಂತ. ಯಾಕೆ? ಇಂಟ್ರಿನ್ಸಿಕ್ನೊಳಗೆ 0 ಕೆಲ್ವಿನ್ನೊಳಗೆ ಎಲ್ಲ ಎಲೆಕ್ಟ್ರಾನ್ಗಳು ಕೋವಲೆಂಟ್ ಬಾಂಡ್ನಲ್ಲಿರೋದ್ರಿಂದ ಯಾವ ಎಲೆಕ್ಟ್ರಾನು ಕೂಡ ಫ್ರೀ ಇರೋದಿಲ್ಲ ಕಂಡಕ್ಷನ್ ಮಾಡೋಕ್ಕೆ. ಅದಕ್ಕೆ ನಾವೇನು ಹೇಳ್ತೀವಿ, ಇನ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆಲ್ ದಿ ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಓನ್ಲಿ ಇನ್ ದ valence band, they are present only in the valence band and conduction band is completely empty in intrinsic semiconductor at 0 Kelvin. ಮತ್ತು ಮುಂದೆ ಏನಾರ ನೀವು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರಿ, ರೂಮ್ ಟೆಂಪ್ರೇಚರ್ ತನಕ ಬಂದ್ರಿ, ರೂಮ್ ಟೆಂಪ್ರೇಚರ್ ಅಂದ್ರೆ 300 ಕೆಲ್ವಿನ್ ಆಗ್ತಿತ್ತು, 27 ಡಿಗ್ರಿ ಸೆಲ್ಸಿಯಸ್ ಅಪ್ರಾಕ್ಸಿಮೇಟ್ಲಿ 300 ಕೆಲ್ವಿನ್. ಹ್ಞೂ ರೀ. ಅವಾಗ ಇಲ್ಲಿರೋಂಥ ಎಲೆಕ್ಟ್ರಾನಿಗೆ ಒಂದು ಸ್ವಲ್ಪ ಬಂದು ಬಾಂಡ್ ಬ್ರೇಕ್ ಮಾಡ್ಕೊಂಡು ಹೊರಗೆ ಬಂದು ಒಂದೊಂದು ಕಂಡಕ್ಷನ್ ಬ್ಯಾಂಡಿಗೆ ಜಿಗಿದಿರ್ತಾವೆ. ಯಾವ ಎಲೆಕ್ಟ್ರಾನ್ ಇಲ್ಲಿ ಜಿಗಿದ್ವಲ್ಲ ಮೇಲೆ, ದೇ ವಿಲ್ ಕ್ರಿಯೇಟ್ ಹೋಲ್ಸ್ ಇನ್ ದ. ಇಲ್ಲಿ ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ಹೋಲ್ಸ್ ಹಿಂಗೆ ತೋರಿಸ್ಬಾರ್ದೆ ಅಂದು. ಅರ್ಥ ಆಗ್ಲಿಲ್ಲ ಸರ್ ನಮ್ಗೆ? ಇರಲಿ. ಹೋಲ್ಸ್ ಯಾವಾಗಲೂ ವ್ಯಾಲೆನ್ಸ್ ಬ್ಯಾಂಡ್ನಾಗ ಇರ್ತಾವ. ಎಲೆಕ್ಟ್ರಾನ್ ಜಿಗಿದು ಕಂಡಕ್ಷನ್ ಬ್ಯಾಂಡಿಗೆ ಹೋದ್ರೆ ಇಲ್ಲಿ ಎಂಟಿ ಆಗಿರ್ತದೆ, ಅದು ಖಾಲಿ. ಹೋಲ್ಸ್ ಎಂದು ಕಂಡಕ್ಷನ್ ಬ್ಯಾಂಡ್ನಾಗ ತೋರಿಸ್ಬಾರ್ದು. ಇದು ಮುಂದಿನ ಡಯಾಗ್ರಾಮಿಗೂ ಬೇಕಾಗ್ತೈತಿ ಈಗ. ಓಕೆ, ಈಗ ಒಂದೇ ಮಾತು ಇಲ್ಲಿ ಏನು ನಾ ಡ್ರಾ ಮಾಡೀನಿ ಗೊತ್ತು, ಇದಕ್ಕೆ ಏನಂತ ಹೇಳ್ತೀನಿ ನೋಡ್ರಿ. ಒಂದೇ ಮಾತು ಇಲ್ಲಿ ಏನು ಡ್ರಾ ಮಾಡಿನಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಫಾರ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಹ್ಞೂ ರೀ, ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಫಾರ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಎರಡು ತೆಗಿಬೋದು ನಾವು ಬೇಕಾದ್ರೆ. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರಿಗಿನ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಎರಡು ತೆಗಿಬೋದು. ಆಟ್ 0 ಕೆಲ್ವಿನ್ ಅಂತ ಹೇಳಿ ಒಂದು, ಅವಾಗೆಲ್ಲ ಎಲೆಕ್ಟ್ರಾನ್ಸ್ ಇಲ್ಲಿ ಇರ್ತಾವೆ, ಇಲ್ಲಿ ಖಾಲಿ ಇರ್ತೈತಿ. ಆಟ್ ರೂಮ್ ಟೆಂಪ್ರೇಚರ್ ಇಲ್ಲೊಂದು ಸ್ವಲ್ಪ ಎಲೆಕ್ಟ್ರಾನ್ಸ್ ತೋರಿಸೋದು, ಇಲ್ಲೊಂದು ಸ್ವಲ್ಪ ಹೋಲ್ಸ್ ತೋರಿಸೋದು, ಇನ್ನೊಂದು ಹಿಂಗೆ ಎರಡು ಟೈಪ್ ಡ್ರಾ ಮಾಡ್ಬೋದು. ತಿಳಿತ್ರಿ? ಅಕಸ್ಮಾತ್ ಅವ್ರು ಏನಂದ್ರೆ ಡ್ರಾ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಫಾರ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಅಷ್ಟ ಅಂದ್ಬಿಟ್ರೆ ಎರಡು ತೆಗೆದುಬಿಡೋದು. ಆಟ್ 0 ಕೆಲ್ವಿನ್, ಆಟ್ ರೂಮ್ ಟೆಂಪ್ರೇಚರ್ ಎರಡು ತೆಗೆದು. ಆಟ್ 0 ಕೆಲ್ವಿನ್ ಅಥವಾ ಆಟ್ ಅಬ್ಸಲ್ಯೂಟ್ ಟೆಂಪರೇಚರ್, ಆಟ್ ಅಬ್ಸಲ್ಯೂಟ್ 0 ಟೆಂಪರೇಚರ್ ಅಂತ ಒಂದು ಕ್ವಶನ್ ಕೇಳ್ತಾರೆ. ಹ್ಞೂ ರೀ. ಓಕೆ, ಇದು ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಆತು ಇನ್ ಕೇಸ್ ಆಫ್ ಇಂಟ್ರಿನ್ಸಿಕ್. ಹ್ಞೂ ರೀ. ಇಂಟ್ರಿನ್ಸಿಕ್ ಬಗ್ಗೆ ನೀವು ಅಲ್ಲಿ ಓದಿದ್ರೊಳಗೆ ಮತ್ತೊಂದು ಏನು ಡೌಟ್ ಬಂದಿರಬಹುದು ಅಂದ್ರೆ ಲಾಸ್ಟಿಗೆ ಅದು I is equals to IE plus IH ಅಂತೇನೋ ಬರ್ದಿರ್ತಾರೆ ನೋಡ್ರಿ. ಅದ್ರ ಬಗ್ಗೆ ಹೇಳ್ತೀನಿ, ಕೇಳ್ತೀರಿ? ಈಗ ಸಿಲಿಕಾನ್ ಇವು ಚಿಕ್ಕಿ ಹಾಕ್ತಿದ್ವಲ್ಲ, ಮತ್ತೆ ಹಂಗೆ ಹಾಕ್ಬೇಕು. ಎಷ್ಟು ಶಾಂತ ಕುಂತೀರಿ, ಭಾರಿ ಬಿಡ್ರಿ. ನಿಮ್ಮ ಮನ್ಯಾಗ ಯಾರು ಬಂದು ನೋಡ್ಬಿಟ್ರೆ ಗಾಬರಿ ಆಡ್ತಾರ. ಇವರನ್ನ ಓಕೆ, ಆಮೇಲೆ ಸ್ವಲ್ಪ ಹೊತ್ತು ಅವ್ರು ಬಂದಾರ ಅಂತ ಹೇಳಿ ಹಿಂಗೆ ಮಾತಾಡ್ಸಕ್ಕೆ ಹೊರಗೆ ಹೋದೆ ಅಂದರೆ ಕರೆಕ್ಟ್ ಅಂತಾರೆ ಅವ್ರು ಅವಾಗ. ಓಕೆ, ಇರಲಿ ಸಾಕೀಗ. ಸೊ ಈಗ ನೆಕ್ಸ್ಟ್ ನಾ ಏನು ಎಕ್ಸ್ಪ್ಲೇನ್ ಮಾಡಕತ್ತೀನಿ ಅಂದ್ರೆ, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ನೊಳಗೆ ಇನ್ನೊಂದು ಪಾಯಿಂಟ್ ನಾವು ಡಿಸ್ಕಸ್ ಮಾಡ್ಬೇಕಾಗಿದ್ದು, ಹಿಂಗಂತ ಏನೋ ಬರ್ದಿರ್ತಾರೆ. ಐ ಅಂದ್ರೇನು? ಒಂದೇ ಮಾತು ನಾನು ಸರ್ ಅದ್ರಾಗೇನ್ರಿ ಐ ಅಂದ್ರೇನು? ಕರೆಂಟ್ ಸಿಂಬಲ್ ಅದ ಫಿಸಿಕ್ಸ್ನೊಳಗೆ.
ನಾವು ಕರೆಂಟ್ ಇಲೆಕ್ಟ್ರಿಸಿಟಿ ಚಾಪ್ಟರ್ಗೆ ಬಂದಾಗ ಅದ್ರ ಬಗ್ಗೆ ಡೀಟೇಲಾಗಿ ಕಲಿತೀವಿ. ಸೊ I ಈಸ್ ಈಕ್ವಲ್ಸ್ ಟು IE ಪ್ಲಸ್ IH ಅಂದ್ರೆ ಈಗ ನೋಡ್ರಿ, ಇವ ಕೋರೆಂಟ್ ಬಾಂಡ್, ಇಲ್ಲೊಂದು ಎಲೆಕ್ಟ್ರಾನ್ ಇದೆ. ಕೆನ್ ಯು ಸಿ ದಿಸ್ ಎಲೆಕ್ಟ್ರಾನ್? ಹಾಂ, ಈ ಎಲೆಕ್ಟ್ರಾನ್ಗೆ ಒಂದು ಸ್ವಲ್ಪ ಎನರ್ಜಿ ಬಂದು ಅದು ಹೊರಗಡೆ ಜಂಪ್ ಮಾಡಿ ಫ್ರೀ ಆತಂತ ತಿಕ್ಕೋರು. ಸೊ ಎಲೆಕ್ಟ್ರಾನ್ ಹೊರಗೆ ಬಂತು, ಇದು ಫ್ರೀ ಎಲೆಕ್ಟ್ರಾನ್, ಇದು ಹೋಲಿಗೆ ಏನೋ ಚಾರ್ಜ್ ಇರ್ತದಲ್ಲ, ಪಾಸಿಟಿವ್ ಚಾರ್ಜ್. ಸೊ ಈಗ ಇಲ್ಲೊಂದು ಎಲೆಕ್ಟ್ರಾನ್ ಐತೆ ನೋಡ್ರಿ, ಇದಕ್ಕೆ ಪೂರ್ತಿ ಹೊರಗೆ ಬಂದು ಫ್ರೀ ಆಗುವಷ್ಟು ಎನರ್ಜಿ ಸಿಕ್ಕಿಲ್ಲ ಇನ್ನೂ ತನಕ. ಸ್ವಲ್ಪ ಸಿಕ್ಕೈತಿ, ಪೂರ್ತಿ ಹೊರಗೆ ಬರುವಷ್ಟು ಸಿಕ್ಕಿಲ್ಲ. ಇಟ್ ಈಸ್ ರೆಡಿ ಟು ಜಂಪ್. ಅದ ಟೈಮ್ನಾಗ ಏನಾಗ್ಬಿಡ್ತು ಅಂದ್ರೆ, ಇದಕ್ಕೆ ಏನಿರ್ತದೆ ಚಾರ್ಜು? ನೆಗೆಟಿವ್ ಚಾರ್ಜ್ ಇರ್ತದೆ. ಇಲ್ಲಿ ಎಲೆಕ್ಟ್ರಾನ್ ಹೋಗ್ಬಿಟ್ಟಿದ್ದಕ್ಕೆ ಹೋಲ್ ಆಗ್ಬಿಟ್ಟು ಇಲ್ಲೇನು ಚಾರ್ಜ್ ಬಂದಿದೆ? ಹಾಂ, ಈ ಎಲೆಕ್ಟ್ರಾನ್ ವಿಚ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್, ದಿಸ್ ಮೈಟ್ ಗೆಟ್ ಅಟ್ರಾಕ್ಟೆಡ್ ಟು ದ ಹೋಲ್. ಇಲ್ಲೊಂದು ಎಲೆಕ್ಟ್ರಾನ್ ಐತಿ, ಇದು ಯಾಕೆ ಅಟ್ರಾಕ್ಟ್ ಆಗಂಗಿಲ್ಲ? ಅದು ಆಗಬಹುದು. ಯಾವುದಕ್ಕೆ ಆಲ್ರೆಡಿ ಒಂದು ಸ್ವಲ್ಪ ಎನರ್ಜಿ ಸಿಕ್ಕದು ಹಿಂಗೆ ಜಿಗಿಯಕ್ಕೆ ಟ್ರೈ ಮಾಡೋದಿರ್ತೈತಲ್ಲ ಒಂದು ಸ್ವಲ್ಪ, ಅವಾಗ ಅದ ಟೈಮ್ನಾಗ ಈ ಪಾಸಿಟಿವ್ ಚಾರ್ಜಿಂದ ಅಟ್ರಾಕ್ಷನ್ ಸಿಕ್ಬಿಡ್ತು ಅಂದ್ರೆ ಏನು ಚಾನ್ಸ್ ಐತಿ ಅಂದ್ರೆ, ಈ ಎಲೆಕ್ಟ್ರಾನ್ ಟಣಕ್ ಅಂತ ಹಿಂಗೆ ಜಿಗಿದು ಇಲ್ಲಿ ಬಂದು ಇಲ್ಲಿ ಹೋಲ್ ಕ್ರಿಯೇಟ್ ಆಗ್ತದೆ. ಹ್ಞೂನ್ರಿ, ಅವಾಗ ಈ ಎಲೆಕ್ಟ್ರಾನಿಗೆ ಹೊಳ್ಳಿ ನೋಡ್ತೈತಿ ಅಲ್ಲಿ ಐ ಅಂತ ಹೇಳಿ. ನಾ ಈಗ ಹೊರಗೆ ಹೋದಿರ್ಬೇಕಾಗಿತ್ತಲ್ಲ, ಅವೆಲ್ಲ ಹಂಗೆ ಮಾಡಂಗಿಲ್ಲ, ನಾ ಹೇಳತ್ತೀನಿ. ಸೊ ಅಂದ್ರೆ ಏನಾದ್ರು ಗೊತ್ತೇನ್ರಿ, ಈಗ ಎಲೆಕ್ಟ್ರಾನ್ ಈ ಕಡೆ ಮೂವ್ ಆತು, ಹೋಲ್ ಈ ಕಡೆ ಮೂವ್ ಆತ ಅಂದ್ರೆ ನಾ ಹಿಂಗೆ ಹೇಳ್ಬೋದನ್ರಿ, ಇಲೆಕ್ಟ್ರಾನ್ ಜಂಪ್ಡ್ ಟುವರ್ಡ್ಸ್ ಲೆಫ್ಟ್, ಹೋಲ್ ಕೇಮ್ ರೈಟ್. ಅಂದ್ರೆ ಹೋಲ್ ಹ್ಯಾಸ್ ಟ್ರಾನ್ಸ್ಫರ್ಡ್ ಟುವರ್ಡ್ಸ್ ರೈಟ್, ವೇರ್ ಆಸ್ ಎಲೆಕ್ಟ್ರಾನ್ ಹ್ಯಾಸ್ ಟ್ರಾನ್ಸ್ಫರ್ಡ್ ಟುವರ್ಡ್ಸ್ ಲೆಫ್ಟ್. ಸೊ ಈಗ ಇಲ್ಲೊಂದು ಎಲೆಕ್ಟ್ರಾನ್ ಐತೆ ನೋಡ್ರಿ, ಈ ಕಡೆ ಇದಕ್ಕೆ ಅಟ್ರಾಕ್ಷನ್ ಆಗಿ ಮತ್ತೆ ಈ ಎಲೆಕ್ಟ್ರಾನ್ ಇಲ್ಲಿ ಬಂದು ಹೋಲ್ ಈ ಕಡೆ ಬರ್ಬೋದು, ಮತ್ತು ಈ ಎಲೆಕ್ಟ್ರಾನ್ ಇಲ್ಲಿ ಬಂದು ಹೋಲ್ ಇಲ್ಲಿ ಬರ್ಬೋದು. ಅಂದ್ರೆ ಹೋಲ್ ಒಟ್ಟು ರೈಟ್ ಸೈಡ್ ಶಿಫ್ಟ್ ಹಾಕುವಂತ ಹೋದ್ರೆ ಇಲೆಕ್ಟ್ರಾನ್ಸ್ ಲೆಫ್ಟ್ ಸೈಡ್ ಶಿಫ್ಟ್ ಹಾಕುವಂತ ಹೋಗ್ತಾವ. ಹೋಲ್ ಬಿಡ್ರಿ ಸರ್, ತಗೊಂಡು ನಾಯಿ ಮಾಡ್ಬೇಕು. ಇದನ್ನೇನೋ ಹೇಳ್ತೀರಂದ್ರಿ, ಐ ಅಂದ್ರೆ ಏನು ಆಗ್ಲೇ ಹೇಳಿವ ಸರ್, ಹಗಲಕ್ಕೆ ಬೇಡ. ಕರೆಂಟ್ ಅಂದ್ರೆ ಏನು? ಕರೆಂಟ್ ಅಂದ್ರೆ ಗೊತ್ತಿಲ್ಲ ನಿಮಗೆ? ಫಿಸಿಕ್ಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ಗಿಂತ ಸ್ವಲ್ಪ ನಾ ಚೇಂಜ್ ಮಾಡ್ತೀನಿ, ಫ್ಲೋ ಆಫ್ ಚಾರ್ಜಸ್. ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ಸ್ ವೆನ್ ಇಟ್ ಕಮ್ಸ್ ಟು ವೈರ್, ಸಾಲಿಡ್ ವೈರ್ ಅಂತ ಹೇಳಿ ತಗೊಂಡ್ರೆ ಎಲೆಕ್ಟ್ರಾನ್ಸ್ ಅಷ್ಟೇ ಮಾತಾಡ್ತೀವಿ ನಾವು. ನೀವು ಕೆಮಿಸ್ಟ್ರಿಗೆ ಹೋಗಿ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳಿ ಲಿಕ್ವಿಡ್ ತಗೊಂಡ್ರೆ ಅದರೊಳಗೆ ಅಯಾನ್ಸ್ ಪಾಸಿಟಿವ್ ನೆಗೆಟಿವ್ ಎರಡೂ ಮೂವ್ ಆಗ್ತಿರ್ತಾವೆ, ಅದು ಬೇರೆ. ಸೊ ಅದಕ್ಕೆ ಕರೆಂಟ್ ಅಂದ್ರೆ ನಾವೇನು ನೋಡಿ ಈಗ ಫ್ಲೋ ಆಫ್ ಚಾರ್ಜಸ್. ಇಲ್ಲೇ ಹೋಲ್ಸ್ ಫ್ಲೋ ಹಾಕೊಂಡು ಹೊಂಟಾವಿಲ್ರಿ? ಇಲ್ರಿ, ಇಲ್ಲಿತ್ತು ಹೋಲ್, ಅದು ಇಲ್ಲಿಂದ ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿ ಬಂತು. ಹೋಲ್ ಈಸ್ ಮೂವಿಂಗ್, ಫ್ಲೋವಿಂಗ್ ಅಂದ್ರೆ ಹಿಂಗೆ ನೀರ್ಗತ್ತೆ ಹಿಂಗೆ ಹರಕೋ ಹಿಂಗೆ ಹೋಗೋ ಹಂಗಂತಲ್ಲ, ಮೂವಿಂಗ್ ಇಸ್ ಫ್ಲೋಯಿಂಗ್ ಅಂತ ಕರಿತೀವಿ ನಾವೀಗ. ಹ್ಞೂನ್ರಿ, ಹೋಲ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ರೈಟ್ ಅಂದ್ರೆ ದೇ ವಿಲ್ ಫಾರ್ಮ್ ಅ ಕರೆಂಟ್. ಹಂಗೆ ಭಾಳಷ್ಟು ಹೋಲ್ಸ್ ಹಿಂಗೆ ಬರ್ತಿರ್ತಾವೆ. ಆ್ಯಕ್ಚುಲಿ ಮಜಾ ಅಂದ್ರೆ ಹೋಲ್ಸ್ ಎಂದು ಮೂವ್ ಆಗಂಗಿಲ್ಲ, ಎಲೆಕ್ಟ್ರಾನ್ಸ್ ಅಲ್ಲಿ ಬಂದು ಕುಡಿದ್ರಿಂದ ಹೋಲ್ಸ್ ಮೂವ್ ಆದವು ಅಂತ ಅನಿಸುತ್ತೆ ನಮ್ಗೆ. what holes are moving towards right now? That means because of the movement of the holes there is a current there. I holes andre current due to holes which is directed towards right in our diagram. ಯಾವಾಗ ರೈಟ್ ಗೆ ಹೋಗೋ ಹೋಲ್ಸ್ ಅಂತಿಲ್ಲ, ಈ ಡಯಾಗ್ರಾಮ್ ನಾಗ ಹಂಗಾಗೈತಿ ಈಗ. ಹ್ಞೂನ್ರಿ, ಅದ ಎಲೆಕ್ಟ್ರಾನ್ ಯಾಕಡೆ ಜಿಗಿ ಆಗತ್ತಾವ? ಲೆಫ್ಟ್ ಅಂದ್ರೆ ಈ ಕಡೆ ಇನ್ನೊಂದು ಕರೆಂಟ್ ಐತಿ. ಇಲೆಕ್ಟ್ರಾನ್ಸ್ ಫ್ಲೋ ಆಗೋದ್ರಿಂದ ಒಂದು ಕರೆಂಟು, ಹೋಲ್ಸ್ ಫ್ಲೋ ಆಗೋದ್ರಿಂದ ಇನ್ನೊಂದು ಕರೆಂಟು, ಒಟ್ಟು ಎರಡು ಕರೆಂಟ್. ಕರೆಂಟ್ ಡ್ಯೂ ಟು ಹೋಲ್ ಈಸ್ ಟುವರ್ಡ್ಸ್, whereas current due to electrons is towards left. Total current is equals to IE minus IH ಅಂತೇನು ಸರ್? ನಾನು ನೀವು ಪ್ಲಸ್ ಅಂತ ಬರ್ದಿರಿ ಸರ್, ನಾವು ಅಂತೀವಿ ಮೈನಸ್. ಯಾಕೆ ಹೇಳಿ ಸರ್? ನೀವ ಹೇಳಾಕತ್ತೀರಿ ಹೋಲ್ಸ್ ಎಲೆಕ್ಟ್ರಾನ್ಸ್ ಮತ್ತೇನಾಯ್ತು ನೋಡಿ ಸರಿ, ನೀವು ವಿಚಾರ ಮಾಡಿ ಸರ್, ಸ್ವಲ್ಪ ಹುಚ್ಚ ಮಾದಂಗೆ ಮಾಡ್ಬೇಡಿ. ಅಪೋಸಿಟ್ ಇದಕ್ಕೆ ಮೈನಸ್ ಬರೀ ಪ್ಲಸ್ ಹೆಂಗೆ ಬರ್ದ್ರಿ ಅಂದ ತಕ್ಷಣ ಇದು ನೀವು ಗೊತ್ತಿರ್ಬೋದು, ಗೊತ್ತಿರ್ಲಿಕ್ಕಿಲ್ಲ ಅಂದ್ರೆ ಈಗ ಹೇಳ್ತೀನಿ ಇನ್ನು ಡೀಟೇಲ್ ಆಗಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಹೇಳ್ತೀನಿ. ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಆಲ್ವೇಸ್ ಟೇಕನ್ ಇನ್ ದ ಡೈರೆಕ್ಷನ್ ಆಫ್ ಮೂವ್ಮೆಂಟ್ ಆಫ್ ಪಾಸಿಟಿವ್ ಚಾರ್ಜ್ ಅಥವಾ
ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸು ಎಡಗಡೆ ಹೊಂಟಿದ್ರೂ ಕೂಡ ಆ ಎಲೆಕ್ಟ್ರಾನ್ಸ್ನಿಂದ ಬರುವಂತಹ ಕರೆಂಟಿನ ಡೈರೆಕ್ಷನ್ ಅನ್ನು ಬಲಗಡೆ ತೆಗೆದುಕೊಳ್ಳಲಾಗುತ್ತದೆ. ನೆಗೆಟಿವ್ ಚಾರ್ಜ್ ಹೆಂಗೆ ಮೂವ್ ಆಗ್ತಾವಲ್ಲ ಅದ್ರದ್ದು ಅಪೋಸಿಟ್ ಡೈರೆಕ್ಷನ್ನಾಗ ಅವುಗಳ ಕರೆಂಟ್ ತಗೊಂತಾರೆ. ಪಾಸಿಟಿವ್ ಹೆಂಗೆ ಹೋಗ್ತಾವ ನೋಡ್ರಿ ಅದ್ರದ ದುನಿಯಾ. ಪಾಸಿಟಿವ್ ಹಿಂಗೆ ಹೊಂಟ ಅಂತಿಕೋರಿ ಹೋಲ್ಸ್ ಈ ಕಡೆ ಹೊಂಟ್ರಿ ಹ್ಞೂ ಸರ್ ಹ್ಞೂ ಹಂಗೆ ನಿಮ್ಮ ಕರೆಂಟ್ ಹಿಂಗೆ ತೊಗೊಂತೀವಿ. ಎಲೆಕ್ಟ್ರಾನ್ಸಿಗೆ ಹಂಗೆ ನಿಮ್ಮ ನೋಡೆ ನೀವು ಹೊತ್ತ ಹೋಗಿ ನಾ ಕರೆಂಟ್ ಈ ಕಡೆ ತೊಗೊಂತೀನಿ. ಕರೆಂಟ್ ಎಲೆಕ್ಟ್ರಾನ್ಸಿಗೆ ಯಾವಾಗಲೂ ಅಪೋಸಿಟ್. ಯಾಕೆ ಅನ್ನೋದು ಆಮೇಲೆ ಡಿಸ್ಕಸ್ ಮಾಡೋಣ. ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗೆ ಡಿಟೇಲ್ ಆಗಿ ಈ ಸದ್ಯ ಹೋಗಕ್ಕೆ ಏನು ಮಾಡ್ಬೇಕು. ಪಾಸಿಟಿವ್ ಚಾರ್ಜು ಯಾವ ಡೈರೆಕ್ಷನ್ ಒಳಗೆ ಹೋಗ್ತಾವಲ್ಲ ಅವುಗಳ ಕರೆಂಟನ್ನು ಚಂದ ಹೇಳ್ತೀನಿ ನಾವು ಚಂದಕ್ಕೆ. ಪಾಸಿಟಿವ್ ಚಾರ್ಜ್ಗಳು ಯಾವ ಡೈರೆಕ್ಷನ್ ಒಳಗೆ ಹೋಗ್ತಾವಲ್ಲ ಅವುಗಳಿಂದ ಬರುವಂತಹ ಕರೆಂಟನ್ನು ಅದೇ ಡೈರೆಕ್ಷನ್ನಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಸೊ IH ಈಸ್ ಟುವರ್ಡ್ಸ್ ರೈಟ್, ಟ್ರೂ ಫಾಲ್ಸ್. IE ಈಸ್ ಟುವರ್ಡ್ಸ್ ಲೆಫ್ಟ್, ಫಾಲ್ಸ್. ಎಲೆಕ್ಟ್ರಾನ್ಸ್ ಎಡಗಡೆ ಹೋದರೂ ಕೂಡ ಅವುಗಳ ಕರೆಂಟನ್ನು ಅಪೋಸಿಟ್ ಆಗಿ ಬಲಗಡೆ ತೆಗೆದುಕೊಳ್ಳಲಾಗುತ್ತದೆ. ಎಲೆಕ್ಟ್ರಾನ್ ಹಿಂಗೆ ಹೊಂಟಾವು ಕಣ್ಣು ಮುಂದೆ ನಾವು ನೋಡಾಕತ್ತೀವಿ ಅಂದ್ರೂ ಅದ್ರದ್ದು ಅಪೋಸಿಟ್ ತಗೊಂತಾರೆ ಕರೆಂಟ್. ನಾ ಏನು ಮಾಡಲಿ ಹಂಗೆ ತೊಗೊಂತಾರೆ. ಯಾಕಂತ ಡಿಟೇಲ್ ಆಗಿ ನೋಡೋಣ ಅಂತ ಆಮೇಲೆ. ದಟ್ ಮೀನ್ಸ್ IH and IE are in the same direction. Even though electrons are moving in opposite, current is here only. So IH and IE are in ಸೇಮ್ ಡೈರೆಕ್ಷನ್. ಅದಕ್ಕೆ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ನೊಳಗೆ ಏನು ಟೋಟಲ್ ಕರೆಂಟ್ ಬರ್ತೈತಲ್ಲ ಈ ಎಲೆಕ್ಟ್ರಾನು ಮತ್ತು ಹೋಲ್ಗಳ ಫ್ಲೋದಿಂದ ದಟ್ ಈಸ್ ದಿ ಎಡಿಷನ್ ಆಫ್ IE and IH. ತಿಳಿತೀರಿ ಇದು? ಇದೊಂದು ಫಾರ್ಮುಲಾ ಅಲ್ಲಿ ಇರ್ತೈತಿ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಬಗ್ಗೆ. ನೀವು ಓದಿದ್ರೆ ಅರ್ಥ ಆಗಿರ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದು. ನೆಕ್ಸ್ಟ್ ಎಕ್ಸ್ಟ್ರಿನ್ಸಿಕ್ ಕಡೆ ಹೋಗಿ ಅಲ್ಲೊಂದು ಸ್ವಲ್ಪ ಹೇಳಿ ಬರ್ತೀನಿ. ಮತ್ತೆ ನಿಮಗೇನು ಡೌಟ್ ಇದ್ರೆ ಆಮೇಲೆ ಕೇಳಿರಂತ. ಎಕ್ಸ್ಟ್ರಿನ್ಸಿಕ್ ಕಡೆ ಹೋಗಿ ಅಲ್ಲಿದ ಎನರ್ಜಿ ಬ್ಯಾಂಡ್ ಡೈಗ್ರಾಮ್ ನೋಡೋಣ ಅಂತ ನಾವು. ಕಡಿಮೆ ಎನರ್ಜಿ ಒಳಗೆ ಏನು ಹೇಳ್ತವ್ರಿ ಅಂದ್ರೆ ಇಲ್ಲಿ ನೋಡಿಕೊಂಡು ಹಂಗೆ ಅನ್ನಿಸ್ತಾ ನಂಗೆ ಎನರ್ಜಿ ಕಡಿಮೆ ಐತಿ ಅಂತ. ನಿಮ್ದೊಂದು ಎನರ್ಜಿ ಬ್ಯಾಂಡ್ ಡೈಗ್ರಾಮ್ ಹಾಕ್ಬೇಕು. 10 ಗಂಟೆಗೆ ಎಷ್ಟು ಎನರ್ಜಿ ಇರ್ತೈತಿ, 11:15 ಅನ್ನೋದ್ರ ಏನಾಗತ್ತೆ. ಓಕೆ ನೋಡ್ರಿ, ಇದನ್ನ ನಾನು ಪ್ರಯತ್ನ ಮಾಡ್ಕೊಂತ ಹೋಗ್ತಿರ್ತೀನಿ. ನಾ ಏನೋ ಹೇಳುವಂಥ ವಿಷಯ ನಾನು ಟ್ರೈ ಮಾಡ್ಲಾರ್ದೆ ನಿಮ್ಗೆ ಹೇಳಿರಂಗಿಲ್ಲ. ಒಂದೊಂದು ಸಕ್ಸಸ್ಫುಲ್ ಆಗಿರ್ತೀನಿ, ಒಂದೊಂದು ಇನ್ನೂ ಮಾಡ್ತಿರ್ತೀನಿ. ಈ ಬಾಡಿನ ಕಂಪ್ಲೀಟ್ ಯಾವಾಗಲೂ 24 hours ಎನರ್ಜಿ ಒಳಗೆ ಇಟ್ಕೊಳ್ಳೋ ಹಂಗೆ ನಾವು ನೋಡ್ಕೋಬಹುದು. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅರ್ಥ ಆದತ್ರಿ? ನೀವು ಹೆಂಗೆ ಇಟ್ಕೊಂತಿರೋದು ನಿಮ್ಮ ಮಾತು ಕೇಳುತ್ತೆ. ಓಕೆ, ಈಗ ಆ್ಯಕ್ಚುಲಿ ಇನ್ನೊಂದು ಮಾತು ಹಂಗೆ ವೆರಿ ಕ್ವಿಕ್ಲಿ ಹೇಳಿ ಮುಗಿಸ್ತೀನಿ. ಇದು ಪೆನ್ ಒಂದು ಟೂಲ್ ಹೌದಿಲ್ರಿ? ದಿಸ್ ಹೆಲ್ಪ್ಸ್ ಮೀ ಟು ಡೂ ಸಮಥಿಂಗ್. ಹಂಗೆ ನಮ್ಮ ಬಾಡಿ ಒಂದು ಟೂಲ್ ನಮಗೆ ಸಿಕ್ಕೈತಿ ಫ್ರೀ. ಬೆಸ್ಟ್ ಟೂಲ್ ಇನ್ ದ ವರ್ಲ್ಡ್ ಸಿಕ್ಕೈತಿ. ನನಗೇನು ಸಿಕ್ಕೈತಿ ಇದ ನಾನು ಇದ್ರ ಬಗ್ಗೆ ನೀವು ವಿಚಾರ ಮಾಡೋಕೆ ಮುಂದೆ. ಇದು ನಾವು ಅಲ್ಲ ಅಂತಾರೆ. ನಮಗೆ ಏನೋ ಒಂದು ಅಚೀವ್ ಮಾಡಕ್ಕಂತ ಹೇಳಿ ಮೈಂಡ್ ಮತ್ತು ಬಾಡಿ ಅಂತ ಹೇಳಿ 2 ಬೆಸ್ಟ್ ಟೂಲ್ ಕೊಟ್ಟಾರ. ಏನೋ ಒಂದು ಅಚೀವ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ಕೋ ಅಂತ ಹೇಳಿ. ತಿಳಿತ್ರಿ? ಓಕೆ, ಈ ಟೂಲ್ಸ್ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಿ ಅದ್ರ ಮೇಲೆ ಅವು ವರ್ಕ್ ಮಾಡ್ತಾವೆ. ಆಮೇಲೆ ಯಾವಾಗ ಬಾಡಿ ಆ್ಯಂಡ್ ಮೈಂಡನ್ನು ಬೆಸ್ಟ್ ಕಂಡೀಷನ್ ಒಳಗೆ ನೀವು ಇಟ್ಕೊತಿರಲ್ಲ ಅವಾಗ ನಾವು ಈ ಎರಡನ್ನೂ ದಾಟಿ ಹೈಯರ್ ಡೈಮೆನ್ಷನ್ಸಿಗೆ ಹೋಗ್ಬೋದು ಅಂತಾರೆ. ಬರೀ ಬಾಡಿ ಮೈಂಡ್ ಬಿಟ್ಟು ನಮ್ಮ ಒಳಗೆ ಮತ್ತು ಆ್ಯಕ್ಚುಲಿ ಏನೈತಲ್ಲ ಅದ್ರ ಕಡೆ ಹೋಗ್ಬೋದು. ಬಾಡಿ ಮೈಂಡ್ ನಾವು ಚಲೋ ಇಟ್ಕೊಂಡಿದ್ದಿಲ್ಲ ಅಂತ ಫಿಸಿಕಲಿ ನೀವು ಸ್ಟ್ರಾಂಗ್ ಇಲ್ಲ, ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದರೆ ಇಡೀ ಜೀವನ ನನಗೆ ಹಂಗಾತು, ಆ ಡಿಸೀಸ್ ಬಂತು, ಇದಾತು, ನನಗೆ ಹಂಗೆ ಟೆನ್ಷನ್ ಆಗತ್ತಿ, ನನಗೆ ಅವು ಹಿಂಗೆ ಅಂದ್ಬಿಟ್ಲು, ಇವ ಹಂಗೆ ಅಂದ್ಬಿಟ್ಟ, ಇದ್ರಾಗ ನಾವು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ಬಾಡಿ ಮೈಂಡ್ದು ಗದ್ದಲದೊಳಗನ. ಇವನ್ ಬೆಸ್ಟ್ ಕಂಡೀಷನ್ನ ಇಟ್ಕೊಂಡ್ರೆ ಇವನ್ ದಾಟಿ ಮುಂದಿನ ಲೇಯರ್ಸ್ ಕಡೆ ಹೋಗ್ಬೋದು ನಾವು ಅಂತಾರೆ. ತಿಳಿತ್ರಿ? ಸಾಕಿ. ಈ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಕಡೆ ಬರೋಣ. ಅದರಾಗ ಫಸ್ಟಿಗೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ನಾಗಿಂದು
ಎನ್ ಟೈಪ್ ಸೆಮಿ ಕಂಡಕ್ಟರ್ನಾಗಿಂದ ನಾನು ಇದನ್ನ ಡ್ರಾ ಮಾಡ್ತೀನಿ ಈಗ. ಏನು ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್. ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಸರ್ ಡ್ರಾ ಮಾಡೋಣ ಸರ್. ಓಕೆ ನೋಡ್ರಿ, ಇದು ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್. ಎನ್ ಟೈಪಿಗೆ ಡ್ರಾ ಮಾಡಕತ್ತೀನಲ್ರಿ ನಾ ಈಗ. ಎನ್ ಟೈಪ್ನೊಳಗೆ ಫಸ್ಟಿಗೆ ನಾನು ಏನು ಮಾಡ್ತೀನಿ, ಜನರಲಿ ಎನರ್ಜಿ ಬ್ಯಾಂಡ್ ಡಯಾಗ್ರಾಮನ್ನು 0 ಕೆಲ್ವಿನ್ಗೆ ಡ್ರಾ ಮಾಡ್ತಾರೆ. ಇನ್ನೊಂದು ಡ್ರಾ ಮಾಡ್ಬೋದು ಬೇಕಾರೆ, ಸ್ವಲ್ಪ ಟೆಂಪ್ರೇಚರ್ ಹೈಯರ್ ಆದಮೇಲೆ ಡ್ರಾ ಮಾಡ್ಬೋದು. ಅವ್ರು ಯಾವ್ದು ಕೊಟ್ರ ಅಂತ ಆಮೇಲೆ ನೋಡೋಣ. ಫಸ್ಟ್ ನಾವು ಡ್ರಾ ಮಾಡೋಣ. ಹ್ಞೂ ರೀ, ಯಾವ ಟೈಪ್ ಇದೆ? ಎನ್ ಟೈಪ್ ಅಂದ್ರೆ ಯಾವುದೋ ನೆಗೆಟಿವ್ ಟೈಪ್. ಹಾಂ, ಅದ್ರಾಗ ಯಾವುದೋ ಇಂಪ್ಯೂರಿಟಿ ಹಾಕ್ತೀವಲ್ಲ, ಫಾಸ್ಫರಸ್ ಇಸ್ ಅನ್ ಎಕ್ಸಾಂಪಲ್. ಯಾವ ಟೈಪ್ ಹಾಕ್ತೀವಿ ಇಂಪ್ಯೂರಿಟಿ ಅಂತ ಕೇಳಿದ್ರೆ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಹಾಕ್ತೀವಿ ಅಂತ ಹೇಳ್ಬೇಕು. ಅದ್ರಾಗ ಎಕ್ಸಾಂಪಲ್ ಇಸ್ ಫಾಸ್ಫರಸ್. ಹ್ಞೂ ರೀ, ಫಾಸ್ಫರಸ್ ನಮಗೆ ಆ 0 ಕೆಲ್ವಿನ್ನ ಒಂದು ಎಲೆಕ್ಟ್ರಾನ್ ಕೊಟ್ಬಿಟ್ಟಿರ್ತೈತಿ. ಆ ಫಾಸ್ಫರಸ್ಸಿಗೆ ಎಷ್ಟು ಇರ್ತಾವ್ರಿ ವ್ಯಾಲೆನ್ಸ್? ಆ 5 ಒಳಗೆ ಎಷ್ಟು ಕೋವೆಲೆಂಟ್ ಬಾಂಡ್ ಆಗ್ತಾವ? 1 ಫ್ರೀ ಆಗ್ತದೆ ನೋಡ್ರಿ. ಈಗ ಫ್ರೀ ಎಲೆಕ್ಟ್ರಾನ್ ಆಗ್ತದೆ. ಮಜಾ ಏನಂದ್ರೆ, ಈಗ ಒಂದು ಕ್ವಶನ್ ಕೇಳ್ತೀನಿ, ಇದನ್ನ ಕರೆಕ್ಟ್ ಉತ್ತರ ಕೊಟ್ರಿ ಮುಂದೆ ಹೋಗ್ತೀವಿ ನಾವು, ಇಲ್ಲಾಂದ್ರೆ ಮುಗೀತು. ಕರೆಕ್ಟ್ ವಿಚಾರ ಮಾಡಿ ಹೇಳ್ಬೇಕು. ಫ್ರೀ ಒಂದು ಎಲೆಕ್ಟ್ರಾನ್ ಫ್ರೀ ಐತಿ ಅಂತ ನಾನು ಅನೌನ್ಸ್ಮೆಂಟ್ ಮಾಡಿದೆ. ಫ್ರೀ ಐತೆ ಅಂದ್ರೆ ಕೊಟ್ಬಿಡ್ರಿ ಸರ್. ಮತ್ತು ನಮಗೆ ಫ್ರೀ ಅಂದ್ರೆ ಹಂಗೆ ಫ್ರೀ ಅಲ್ರಿ. ಈ ಒಂದು ಎಲೆಕ್ಟ್ರಾನ್ ಫ್ರೀ ಐತಿ ಅಂತ ನಾನು ಹೇಳಿದೆ. ಆ ಎಲೆಕ್ಟ್ರಾನ್ ವ್ಯಾಲೆನ್ಸ್ ಬ್ಯಾಂಡ್ನೊಳಗೆ ಇರುತ್ತೆ, ಕಂಡಕ್ಷನ್ ಬ್ಯಾಂಡ್ನಾಗ ಇರುತ್ತೆ. ಅವಸರವೇ ಅಪಾಯಕ್ಕೆ ಕಾರಣ. ಅವಸರ ಮಾಡೋ ವಿಚಾರ ಮಾಡಿ. ಹಾಂ, ಕಂಡಕ್ಷನ್ ಬ್ಯಾಂಡ್ ಕರೆಕ್ಟ್. ಸೊ ಫಾಸ್ಫರಸ್ಸಿಗೆ ಎಷ್ಟೋ ಇರ್ತಾವ ಅಂತ ಹೇಳಿದ್ರಿ. ಮತ್ತೆ ಈಗ ನೆನಪಾರಿಲ್ಲ, 5 ಒಳಗೆ ಎಷ್ಟು ಕೋವಲೆಂಟ್ ಬಾಂಡ್ನಾಗ ಇರ್ತಾವ? ಆ 4 ಯಾವ ಬ್ಯಾಂಡ್ನಾಗ ಇರ್ತಾವ? ವ್ಯಾಲೆನ್ಸ್ ಬ್ಯಾಂಡ್. ಆ 5ನೇದ್ದು ಯಾವುದು ಫಸ್ಟಿಗೆನ ಫ್ರೀ ಆಗಿಬಿಟ್ಟಿರ್ತಲ್ಲ, ಅದನ್ನ ಎಲ್ಲಿ ತೋರಿಸ್ಬೇಕು ನಾವು? ಹೌದಿಲ್ರಿ? ಆದ್ರೆ ಅವ್ರು ತೋರಿಸಂಗಿಲ್ಲ ಅದನ್ನು ಹೇಳ್ತೀನಿ. ಹಿಂಗೊಂದಿನ ಡ್ಯಾಶ್ 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 ಮಾಡಿ ಈ ಕಡೆ ಅದು ವ್ಯಾಲೆನ್ಸ್ ಬ್ಯಾಂಡು ಅಲ್ಲ, ಕಂಡಕ್ಷನ್ನು ಬ್ಯಾಂಡು ಅಲ್ಲ, ನಡುಕೊಂದು ಲೈನ್ ಡ್ರಾ ಮಾಡಿ ಇಲ್ಲಿರ್ತದೆ ಆ ಎಲೆಕ್ಟ್ರಾನ್ 5ನೇದ್ದು ಅಂತರ್ ಪಿಶಾಚಾಗಿರ್ತದೆ. ಒಂದು ಇದ್ರ ವ್ಯಾಲೆನ್ಸ್ ಬ್ಯಾಂಡ್ನಾಗ ಇರ್ಬೇಕು, ಬಿಟ್ರ ಕಂಡಕ್ಷನ್ ಬ್ಯಾಂಡ್ನಾಗ ಇರ್ಬೇಕು. ಈ ಒಂದು ಯಾವುದೋ ಬಾಂಡ್ ಒಳಗೆ ಎಂಗೇಜ್ಡ್ ಐತಿ ಅಂದ್ರೆ ಓಕೆ, ನಾವು ಅರ್ಥ ಮಾಡ್ಕೊತೀವಿ ವ್ಯಾಲೆನ್ಸ್ ಬ್ಯಾಂಡ್ನಾಗ. ಬಾಂಡನ್ನು ಬ್ರೇಕ್ ಮಾಡಿ ಬಂದೈತಿ ಅಂದ್ರೆ ಕಂಡಕ್ಷನ್ ಬ್ಯಾಂಡ್ನಾಗ ಇರ್ಬೇಕು. ಇದೇನಿದೆ ಆ ಡಿನಾಡಿ, ಇದಕ್ಕೇನೋ ಅಂತಾರೆ ನೋಡ್ರಿ, ಅಲ್ಲಿ ಡೈರಮ್ನಾಗ ಕೊಟ್ಟಿರ್ತಾರೆ ಡೋನರ್ ಲೆವೆಲ್. ಈಗ ನೋಡ್ರಿ, ಈ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ನಾನು ಡ್ರಾ ಮಾಡ್ಬೇಕಾರೆ ಈ ವ್ಯಾಲೆನ್ಸ್ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ ಒಂದು ನಿಮಿಷ ತಡ್ರಿ, ಇವು ಸುತ್ತಲ ಇವು ಇರ್ತಾವ. ಹಾಂ, ಸೆಂಟರ್ನಾಗ ಇದಿರ್ತೈತೆ ಫಾಸ್ಫರಸ್. ಈ ವ್ಯಾಲೆನ್ಸ್ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ ನಾವು ಡ್ರಾ ಮಾಡಿವಲ್ಲ, ಇವು 2 ಬ್ಯಾಂಡು ಸಿಲಿಕಾನ್ ಅದು ಆ್ಯಂಡ್ ಫಾಸ್ಫರಸ್ ಅದಿವು. ಅಂದ್ರೆ ಇಷ್ಟು ಎನರ್ಜಿ ಇದ್ರೆ ಕಂಡಕ್ಷನ್ ಬ್ಯಾಂಡ್ ಎಲೆಕ್ಟ್ರಾನಿಗೆ ಅಂತ ಡ್ರಾ ಮಾಡಿದ್ ನಾವು. ಈ ಬ್ಯಾಂಡನ್ನು ಯಾರಿಗೆ ಡ್ರಾ ಮಾಡಿರ್ತೀವಿ? ವಿತ್ ರೆಸ್ಪೆಕ್ಟ್ ಟು ಸಿಲಿಕಾನ್ ಡ್ರಾ ಮಾಡಿರ್ತೀವಿ ಆ್ಯಂಡ್ ಫಾಸ್ಫರಸ್ ಡ್ರಾ ಮಾಡಿರ್ತೀವಿ. ಸಿಲಿಕಾನ್ ಡ್ರಾ ಮಾಡಿರ್ತೀವಿ ನಾವು, ಫಾಸ್ಫರಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ನಾವು. ಈಗ ಇವ್ರು ಒಬ್ಬರು ಸಲುವಾಗಿ ಅವ್ರದ್ದೊಂದು ಸಪ್ರೇಟ್ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಮಾಡಂಗಿಲ್ಲ ನಾವು. ಹ್ಞೂ ಅನ್ರಿ, ತಡ್ರೆ ಒಂದು ನಿಮಿಷ. ಈ ಫಾಸ್ಫರಸ್ಸಿಗೆ ಒಂದು 5ನೇಯ ಎಲೆಕ್ಟ್ರಾನ್ ಇರ್ತೈತಲ್ಲ, ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು. ಮತ್ತೆ ದಿಸ್ 5th electron of the phosphorus is engaged in covalent bond. False. That means this is free. True or false? That means this is free. Answer is false. ಇದ ಮಜಾ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಹುಚ್ಚರ ಅನ್ಸಲ್ಲ, ಇದು ಏನ್ರಿ ಅದು ಕೋಲೆಂಟ್ ಬಾಂಡ್ ಆಗಿಲ್ಲ ಅದು ಮತ್ತೆ ಫ್ರೀ ಐತಿ. ಹಂಗಲ್ಲ. ಫ್ರೀ ಅಂದ್ರೆ ಎಲ್ಲಿ ಗೊತ್ತ, ನಾವು ಕಂಡಕ್ಷನ್ ಬ್ಯಾಂಡಿಗೆ ಹೋದ್ಮೇಲೆ ಫ್ರೀ ಅಂತೀವಿ. ಹ್ಞೂನ್ರಿ, ಕಂಡಕ್ಷನ್ ಬ್ಯಾಂಡಿಗೆ ಹೋಗ್ಬೇಕಂದ್ರೆ ಒಂದು ಕಂಡೀಷನ್ ಇರ್ತೈತೆ. ಅದಕ್ಕೆ ಮಿನಿಮಮ್ ಅದಕ್ಕೆ ಇಷ್ಟು ಜೋಲ್ ಎನರ್ಜಿ ಇರಬೇಕು. ಇಲ್ಲಿಂದ ಇಷ್ಟು ಎನರ್ಜಿ ಇದ್ರೆ ಈ ಬ್ಯಾಂಡ್, ಇಷ್ಟು ಎನರ್ಜಿಯಿಂದ ಇಷ್ಟು ಎನರ್ಜಿ ಇದ್ರೆ ಈ ಬ್ಯಾಂಡ್ ಅಂತ ಹೇಳಿರ್ತಾರೆ ಅವಕ್ಕೆ. ಇದೇನು 5ನೇದ್ದು ಇರ್ತೈತಲ್ಲ ಫಾಸ್ಫರಸ್ದು, ಹ್ಞೂನ್ರಿ, ಅದಕ್ಕೆ ಎನರ್ಜಿ 5.5 ಜೋಲ್ ಐತಂತ ಅನ್ಕೊಳ್ಳೋಣ. ಯಾಪ 6 ಯಾಕಿಲ್ಲ? 6 ಯಾಕೆ ಅಂದ್ರೆ 6 ಜೋಲ್ ಯಾರ ಕಂಡಕ್ಷನ್ ಬ್ಯಾಂಡ್ ಅದು?
ಸಿಲಿಕಾನದ್ದು ಕಂಡಕ್ಷನ್ ಬ್ಯಾಂಡ್ ಸ್ಟಾರ್ಟ್ಸ್ ಫ್ರಮ್ 6. ಈ ಎಲೆಕ್ಟ್ರಾನ್ ಯಾರ್ದು? ಸಿಲಿಕಾನದ್ದು, ಫಾಸ್ಫರಸ್ದು ಇದು. ಸೊ ಫಾಸ್ಫರಸ್ ಎಲೆಕ್ಟ್ರಾನಿಗೆ ಸಿಲಿಕಾನದ ಕಂಡಕ್ಷನ್ ಬ್ಯಾಂಡಿಗೆ ಎಂಟರ್ ಆಗಕ್ಕೆ ಎಷ್ಟು ಎನರ್ಜಿ ಐತಿ ಅಷ್ಟು ಇಲ್ಲ. ತಿಳಿತೀರಿ? ಅದ್ರ ಸಲುವಾಗಿ ಅದನ್ನ ಇಲ್ಲಿ ಇಂಡಿಕೇಟ್ ಮಾಡ್ತಾರ. ಅಥವಾ 0 ಕೆಲ್ವಿನ್ ಒಳಗೆ ಎಲೆಕ್ಟ್ರಾನ್, ಜನರಲಿ ಕಂಡಕ್ಷನ್ ಬ್ಯಾಂಡಿಗೆ ಬರುವಂತ ಎಲೆಕ್ಟ್ರಾನ್ ನೀವು ಮಾತಾಡ್ಸಿರಿ ಅಂತಿಕೋರಿ, ಆರಾಮ್ 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 ನೋಡೋಣಂತೆ. ಈ ಎಲೆಕ್ಟ್ರಾನ್ಗಳಿಗೆ ಹೋಗಿ ಮಾತಾಡ್ಸೋಣ ನಾವು. ನಾನು ಟ್ರೈ ಮಾಡಾಕತ್ತೀನಿ ಕಂಟಿನ್ಯೂ ಮಾತಾಡ್ಸೋಕ್ಕೆ ಆಗವಲ್ದು. ನೋಡೋಣ, ಈ ಎಲೆಕ್ಟ್ರಾನಿಗೆ ಮಾತಾಡ್ಸೋಣ ನಾವು. ಇವು ಎಲೆಕ್ಟ್ರಾನ್ ಯಾವ ಗೊತ್ತಾ ನೀವು? ಇಲ್ಲೊಂದು 3 ಡ್ರಾ ಮಾಡಿದ್ನಲ್ರಿ ನಾನು. ಇವು ಯಾವ ಗೊತ್ತಾ ನೀವು? ಸಿಲಿಕಾನದ್ದು ಯಾವುದೋ ಒಂದು ಬಾಂಡ್ ಬ್ರೇಕ್ ಮಾಡಿ ಟೆಂಪ್ರೇಚರ್ ಜಾಸ್ತಿ ಆದ್ಮೇಲೆ, ಸಕಾಶ ಹೇಳೆ, ಟೆಂಪ್ರೇಚರ್ ಜಾಸ್ತಿ ಆದ್ಮೇಲೆ ಈ ಸಿಲಿಕಾನದ ಎಲೆಕ್ಟ್ರಾನ್ ಯಾವುದೋ ಒಂದು ಹೊರಗೆ ಬಂತಂತ ತಿಕ್ಕೋರಿ, ಫ್ರೀ ಆತಂತ ತಿಕ್ಕೋರಿ, ಫ್ರೀ. ಅವಾಗದು ಎಲ್ಲಿ ಬಂದಿರ್ತೈತಿ? ಹಾಂ, ಈ ಎಲೆಕ್ಟ್ರಾನ್ಸಿಗೆ ಹೋಗಿ ನಾವು ಸ್ವಲ್ಪ ಮಾತಾಡಿಸೋಣಂತ. ಏನು ಮಾತಾಡಿಸ್ಬೇಕಂದ್ರೆ, ನೀವು ಯಾವಾಗ ಬಂದ್ರಿ ಇಲ್ಲಿ? ಇಷ್ಟು ದಿವ್ಸ ಇಲ್ಲಿದ್ರಲ್ಲ, ಯಾವಾಗ ಬಂದ್ರಿ? ಈಗ ಬಂದ್ರಿ, ಜಸ್ಟ್ ಈಗ ಬಂದ್ರಿ. ಯಾವಾಗ ಬಿಟ್ಟಿದ್ರಿ ಅಲ್ಲಿಂದ? ಹೀಗೆಲ್ಲ ಅಲ್ಲ, ಇದು ಯಾವಾಗ ಬಂದ್ರಿ ನೀವು ಅಂದ್ಕೊಳ್ಳಿ. ಇವು ಏನು ಹೇಳ್ತಾವು? ಟೆಂಪರೇಚರ್ ಹೆಚ್ಚಿಗೆ ಮಾಡಿದ್ರು ಅವಾಗ ನಮಗೆ ಕೈನೆಟಿಕ್ ಎನರ್ಜಿ ಬಂತು, ಬಾಂಡನ್ನು ಬ್ರೇಕ್ ಮಾಡಿ ನಾವು ಮೇಲೆ ಬಂದ್ವಿ. ಹೌದ್ರಿ? ಇದೇನು ಅಡ್ನಾಡಿ ಎಲೆಕ್ಟ್ರಾನ್ ಕುಂತಿತ್ತು ನೋಡ್ರಿ, ಅದು ಫಾಸ್ಫರಸ್ ಇದ್ದು ಪೂರಾ ಕಂಡಕ್ಷನ್ ಬ್ಯಾಂಡಿಗೂ ಹೋಗಿ ಕುಂತಿಲ್ಲ, ಈ ಕಡೆ ವ್ಯಾಲೆನ್ಸ್ ಬ್ಯಾಂಡ್ನಾಗೂ ಇಲ್ಲ. ವ್ಯಾಲೆನ್ಸ್ ಬ್ಯಾಂಡ್ನಾಗ ಈ ಎಲೆಕ್ಟ್ರಾನಿಗೆ ಹೋಗಿ ಇದಕ್ಕೆ ಮಾತಾಡ್ಸೋಣ ತಡಿ, ಹೋಗ್ಲಿ. ಯಾಕೆ ಯಾರಿಗೂ ಮಾತಾಡ್ಸಾಕತ್ತೀವಿ ನಾವು? ಸೀದಾ ಇದಕ್ಕೆ ಮಾತಾಡ್ಸ್ಬಿಡೋಣಂತ್ರಿ. ಯಾರ ಬಗ್ಗೆ ನಾವು ಮಾತಾಡಕತ್ತೀವಲ್ಲ ಅವ್ರಿಗೆ ಮಾತಾಡ್ಸೋಣ. ವೈ ಆರ್ ಯು ಹಿಯರ್ ಅಂತ ಅದು ಅವಾಗ ಅಲ್ಲಿ ಕುಂತು ನಗ್ತಿರ್ತೈತಿ. ಯಾರ್ಯಾರಿಗೋ ಮಾತಾಡ್ಸ್ಕೊಳ್ತಾರೆ ನನಗೆ ಬಿಟ್ಟು. ಅವಾಗ ಅದು ಹೇಳಿದ್ರು, ಐ ಆಮ್ ಹಿಯರ್, ವೈ ಐ ವಿಲ್ ಟೆಲ್ ಯು. ಸಿ one thing, I was not offered any bonds. I was not offered any ಕೋವಲೆಂಟ್ ಬಾಂಡ್. ನನಗೆ ಯಾರು ಕೋವಲೆಂಟ್ ಬಾಂಡ್ನಾಗ ಕರ್ಕೊಳ್ಳಿಲ್ಲ. ಹೀಗಾಗಿ ನಾನು ವ್ಯಾಲೆನ್ಸ್ ಬ್ಯಾಂಡಿನೊಳಗಿಲ್ಲ. ಅದಿಲ್ಲ. ಮತ್ತು ಇಲ್ಲಿ ಯಾಕಿಲ್ಲ ನೀನು? ನಡಕ್ಕೆ ಯಾಕೆ ಕುಂತಿ ಅಂದರೆ, ನನಗೆ ಸಫಿಷಿಯೆಂಟ್ ಎನರ್ಜಿ ಇನ್ನೂ ಸಿಕ್ಕಿಲ್ಲ. ಕಂಡಕ್ಷನ್ ಬ್ಯಾಂಡಿಗೆ ಹೋಗಕ್ಕೆ ಅವರು 6 ಜೋರ್ ಅಂತಾರೆ, ನಾನು 5.5 ಆಗಿ ಕುಂತ್ಬಿಟ್ಟಿನಿ. ಮತ್ತು ಯಾಕಿಲ್ಲ ಯಾಕಿಲ್ಲ 6 ಜೋಲ್ ನಿನಗಂದ್ರೆ? ಟೆಂಪ್ರೇಚರ್ ಹೆಚ್ಚಿಗೆ ಮಾಡ್ರು 0 ಕೆಲ್ವಿನ್ ಇಟ್ಕೊಂಡು ಕುಂತ್ಬಿಟ್ರೆ ನಾನು ಏನು ಮಾಡಿ? ತಿಳಿತೇನ್ರಿ? ಇದ್ರ ಏನು ಅರ್ಥ ಮಾಡ್ಕೋಬೇಕು ಗೊತ್ತನ? ಈ ಫಾಸ್ಫರಸ್ಸು ಒಂದು ಸ್ಟಾರ್ಟಿಂಗ್ ಎಲೆಕ್ಟ್ರಾನ್ ಕೊಟ್ಟಿರ್ತೈತಲ್ಲ, ಆ ಫಾಸ್ಫರಸ್ ಸ್ಟಾರ್ಟಿಂಗ್ ಒಂದು ಎಲೆಕ್ಟ್ರಾನ್ ಕೊಟ್ಟಿರ್ತೈತಲ್ಲ, ಅದು ಕಂಪ್ಲೀಟ್ಲಿ ಫ್ರೀ ಇರಂಗಿಲ್ಲ. ಕಂಡಕ್ಷನ್ ಬ್ಯಾಂಡಿಗೆ ಎಂಟರ್ ಆಗಿಬಿಟ್ಟಿರಂಗಿಲ್ಲ, ದಂಡಿಗೆ ಬಂದು ಕುಂತಿರ್ತೈತೆ. ನಾನು ಚೂರು ಎನರ್ಜಿ ಕೊಡ್ರಿ, ಯಾರು ಸ್ವಲ್ಪ ಚೂರು ನನಗೆ ಹಸೆ ಮಾಡಾಕತ್ತಾರ. ವ್ಯಾಲೆನ್ಸ್ ಬ್ಯಾಂಡ್ನಾಗೂ ಇಲ್ಲಿ, ಕಂಡಕ್ಷನ್ ಬ್ಯಾಂಡ್ನಾಗೂ ಇಲ್ಲಿ. ಈ ಒಂದು ಕೆಲಸ ಮಾಡೋಣ ನಾವು. ಎ ಡಿವಿಷನ್, ಬಿ ಡಿವಿಷನ್ ಅಂತ 2 ಅದಾವ. ಒಂದಿಷ್ಟು ಮಂದಿನ ನಾ ಇಲ್ಲಿ ನಡಕ್ ಕುಂದಿಸ್ಬಿಡ್ತೀನಿ. A+B/2 ಡಿವಿಷನ್ ಅವ್ರು. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಅವಾಗ ಕ್ಲಾಸ್ ಕೇಳಕ್ ಆಗಂಗಿಲ್ಲ, ಹಸೆ ಮಾಡ್ತಾರೆ ಎಲ್ಲರೂ ಬಂದು. ಅದಕ್ಕೆ ಈ ಎಲೆಕ್ಟ್ರಾನಿಗೆ ಕಂಡಕ್ಷನ್ ಬ್ಯಾಂಡಿಗೆ ಹೋಗಕ್ಕೆ ಅದಕ್ಕೆ ಇಚ್ಛೆ ಐತಿ, ಮನಸ್ಸೈತಿ. ಯಾಕಂದ್ರೆ ಕೋವಲೆಂಟ್ ಬಾಂಡ್ನಾಗಂತೂ ಯಾರು ಕರ್ಕೊಂಡಿಲ್ಲ, ಅದನ್ನು ಹೊರಗೆ ಹಾಕ್ಬಿಟ್ಟದ. ತಿಳಿತಿಲ್ರಿ? ಆದ್ರೆ ಇಂಚೂರು ಅದಕ್ಕೆ ಎನರ್ಜಿ ಬೇಕಾಗೈತಿ. ಸಿಲಿಕಾನ್ ಇದ್ರೆ ಅಲ್ಲಿ ಕೊಟ್ಟದ ನೋಡಿ 0.05 ಎಲೆಕ್ಟ್ರಾನ್ ವೋಲ್ಟ್. ಇಷ್ಟು ಎನರ್ಜಿ ಬೇಕಾಗ್ತದೆ ಅವಕ್ಕೆ ಇದಕ್ಕೆ ಹೋಗಕ್ಕೆ. ಇದಕ್ಕೇನಂತಾರೆ ಗೊತ್ತಾ? ಇದು ಅಡ್ನಾಡಿ ಲೆವೆಲ್ ಇಸ್ ಕಾಲ್ಡ್ ಆಸ್ ಡೋನರ್ ಲೆವೆಲ್. ವೈ ಇಟ್ ಇಸ್ ಕಾಲ್ಡ್ ಆಸ್ ಡೋನರ್ ಲೆವೆಲ್? ಬಿಕಾಸ್ ದಿಸ್ ಇಸ್ ಡೋನರ್ ಎಲೆಕ್ಟ್ರಾನ್. ಫಾಸ್ಫರಸ್ ಈಸ್ ಡೋನರ್. ಇದು ಕೊಟ್ಟಂತಹ ಎಲೆಕ್ಟ್ರಾನ್ ಡೋನರ್ ಎಲೆಕ್ಟ್ರಾನ್. ಅದರ ಎನರ್ಜಿ ಲೆವೆಲ್ ಡೋನರ್ ಎನರ್ಜಿ ಲೆವೆಲ್ ವಿಚ್ is just below the conduction band. So this electron needs a little more energy which is 0.05. ಅದು ಸಿಲಿಕಾನ್ ಇದ್ರೆ, ಜರ್ಮೇನಿಯಂ ಅದು ನೀವು ಯೂಸ್ ಮಾಡಿದ್ರೆ ಇಲ್ಲಿ GE ಅಂತ ಬರ್ದ್ವಿ ಅಂದ್ರೆ ನಾವು ಅವಾಗ 0.01 ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಸಾಕ. ಸ್ವಲ್ಪ ಗ್ಯಾಪ್ ಇರ್ತೈತಿ ಇನ್ನು ಎಲ್ಲೇ ಜರ್ಮೇನಿಯಮದ್ದು ಕಂಡಕ್ಷನ್ ಬ್ಯಾಂಡಿಗೆ ಹೋಗಕ್ಕೆ. ತಿಳಿತೀರಿ ಇದು? ಹಾಂ, ಹಿಂಗೆ ಡ್ರಾ ಮಾಡಿ. ಇದು ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಎದುರ್ದು. ಇದು ನೀವು ಮತ್ತೆ ಬಿಟ್ಟಿಲ್ಲ ಅದನ್ನು. ಫಸ್ಟ್ ಯಾರು ಏನಂತಾರೆ ಅದನ್ನು ಅನ್ಕೊಂಡ್ಬಿಡು. ಸಿಲಿಕಾನ್ ಎನ್ ಟೈಪ್ ಇಲ್ಲಿ ಬರ್ದೀನಿ. ಎನ್ ಟೈಪ್ ಸೆಮಿಕಂಡಕ್ಟರ್ ಇದ್ದು ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್. ಸೊ ನೆಕ್ಸ್ಟ್ ನಾವೀಗ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಫಾರ್ ಪಿ ಟೈಪ್ ಒಂದು ಡ್ರಾ ಮಾಡಿ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ
ಆಲ್ಮೋಸ್ಟ್ ಇಂಟ್ರಿನ್ಸಿಕ್ ಎಕ್ಸ್ಟ್ರಿನ್ಸಿಕ್ ಸಂಬಂಧಪಟ್ಟಂಗೆ ಏನು ಡೌಟ್ಸ್ ಇರ್ತಾವಲ್ಲ ಅವು ಕ್ಲಿಯರ್ ಆಗ್ತಾವೆ. ಈಗ ಮತ್ತೇನ್ರ ಇದ್ರೆ ನೋಡೋಣ ಅಂತ ಅದೊಂದು ಹೇಳಬೇಡ ನಿಂತ್ಕೊಂಡಾಗ, ನನ್ನ ನಿಂತ್ಕೊಂಡಾಗಲ್ಲ ಹೇಳ. ಆ್ಯಕ್ಚುಲಿ ಮನಸ್ಸು ಹೇಳ್ತೈತಿ ಬ್ಯಾಡ್ ಸರ್ ಅಂಥೇಳಿ ಅಂದ್ರೆ ಮತ್ತೆ ಹೋಲ್ ಹೇಳಿ ಸರ್ ಹೇಳಿ. ಸೊ ಪಿ ಟೈಪ್ನೊಳಗೆ ಈಗ ಬಿಫೋರ್ ವಿ ಆ್ಯಕ್ಚುಲಿ ಮೂವ್ ಆನ್ ಟು ದಿ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಆಫ್ ಪಿ ಟೈಪ್ ಒಂದು ಕ್ವಶನ್ ಕೇಳ್ತೀನಿ, ವಿಚಾರ ಮಾಡಿ ಉತ್ತರಿಸಬೇಕು. ಹೋಲ್ಸ್ ಆರ್ ಆಲ್ವೇಸ್ ಇನ್ ವಿಚ್ ಬ್ಯಾಂಡ್? ವ್ಯಾಲೆನ್ಸ್ ಬ್ಯಾಂಡ್. ಹೋಲ್ಸ್ ಯಾವಾಗಲೂ ವ್ಯಾಲೆನ್ಸ್ ಬ್ಯಾಂಡ್ನಾಗ ಇರ್ತಾವು. ಅಂದ್ರೆ ಬಾಂಡ್ ಬ್ರೇಕ್ ಆಗಿ ಎಲೆಕ್ಟ್ರಾನ್ ಜಿಗಿತಾವ ಮೇಲೆ ಕಂಡಕ್ಷನ್ ಬ್ಯಾಂಡಿಗೆ. ಎಲೆಕ್ಟ್ರಾನ್ ಎಲ್ಲಿಂದ ಹೋತು? ವ್ಯಾಲೆನ್ಸ್ ಬ್ಯಾಂಡ್ನಿಂದ ಹೋತು. ಸೊ ಅದಕ್ಕೆ ಹೋಲ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ವ್ಯಾಲೆನ್ಸ್ ಬ್ಯಾಂಡ್. ದಿ ಎಲೆಕ್ಟ್ರಾನ್ ವಿಚ್ ಕಮ್ಸ್ ಔಟ್ ಆಫ್ ದಟ್ ಬಾಂಡ್ ವಿಲ್ ಜಂಪ್ ಟು ಕಂಡಕ್ಷನ್ ಬ್ಯಾಂಡ್. ಹೋಲ್ಸ್ ಕ್ಯಾನ್ ನೆವರ್ ಬಿ ಇನ್. ಓಕೆ, ಈಗ ಮತ್ತೆ ಮುಂದಿನ ಒಂದಿಷ್ಟು ಪ್ರಶ್ನೆಗಳು. ಪಿ ಟೈಪ್ ಸೆಮಿ ಕಂಡಕ್ಟರ್ನಲ್ಲಿ ಯಾವ ಟೈಪ್? ಪಾಸಿಟಿವ್ ಟೈಪ್. ಪಿ ಟೈಪ್ನಲ್ಲಿ ಯಾವ ತರಹದ ಇಂಪ್ಯೂರಿಟಿ ಆ್ಯಡ್ ಮಾಡ್ತೇವೆ? ಟ್ರೈವ್ಯಾಲೆಂಟ್. ಇಲ್ಲಿ ಜಸ್ಟ್ ಹಾಕಿದ್ದು ಯಾವುದು? ಫಾಸ್ಫರಸ್ ಪೆಂಟಾವ್ಯಾಲೆಂಟ್. ಇಂಟ್ರಿನ್ಸಿಕ್ ಬರೀ ಸಿಲಿಕಾನ್ ತೊಗೊಂಡ್ರೆ ಸಿಲಿಕಾನ್ ಜರ್ಮೇನಿಯಂ ಅವು ಟೆಟ್ರಾವ್ಯಾಲೆಂಟ್ ಇರ್ತಾವೆ. ಪಿ ಟೈಪ್ ಮಾಡ್ಬೇಕಂದ್ರೆ ಯಾವ ವ್ಯಾಲೆಂಟ್ ಹಾಕ್ತೀರಿ? ಎಕ್ಸಾಂಪಲ್ ಯಾವ್ದು ನೋಡಿದ್ವಿ ಅದಕ್ಕೆ ನಾವು? ಬೋರಾನಿಗೆ ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೆ? ಅದ್ರಾಗ ಎಷ್ಟು ಕೋಲೆಂಟ್ ಬಾಂಡ್ ಮಾಡ್ಕೊಂತಾವ? ಆಲ್ ತ್ರೀ ಕೋಲೆಂಟ್ ಮಾಡ್ಕೊಂತಾವ. ಪಕ್ಕದಲ್ಲಿ ಇನ್ನೊಂದು ಸಿಲಿಕಾನ್ ಬಕ್ರ ಹಾಕೈತಿ, ಉಳ್ಕೊಂಡ್ಬಿಡ್ತೈತಿ. ಸೊ that creates a gap, lack of electron. So initially it creates a hole. ಹೌದಲ್ರಿ? ಆ ಹೋಲ್ ಎಲ್ಲಿರ್ಬೇಕು? ತಡ್ರಿ, ಡೋನರ್ ಲೆವೆಲ್ ಬರಂಗಿಲ್ಲ. ಈಗ ನಾವು ಪಿ ಟೈಪಿಗೆ ಡ್ರಾ ಮಾಡಕತ್ತೀವಿ. ಈಗ ಪಿ ಟೈಪಿಗೆ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ನ ಹೇಳಾಕತ್ತಿದ್ದು. ಪಿ ಟೈಪ್ ಅಂದ್ರೆ ಯಾವ್ದು ಹಾಕ್ತೀವಿ? ಬೋರಾನ್. ಬೋರಾನ್ ಅಂದ ತಕ್ಷಣ 1 ಕೋವಲೆಂಟ್ ಬಾಂಡ್, 2 ಕೋವಲೆಂಟ್ ಬಾಂಡ್, 3 ಕೋವಲೆಂಟ್ ಬಾಂಡ್ ಬಕ್ರ. ಇಲ್ಲೊಂದು ಹೋಲ್ ಉಳಿತು. ಈಗ ಹೋಲ್ಸ್ ಯಾವಾಗಲೂ ಎಲ್ಲಿರ್ತಾವ? ಆಗಲೇ ಹೇಳಿದ್ರಿ. ಈ ಹೋಲ್ ಯಾರ್ದು? ಬೋರಾನ್ನಿಂದ ಕ್ರಿಯೇಟ್ ಆದಂಥ ಹೋಲ್. ಇದು ಎಲ್ಲಿರ್ಬೇಕು? ಜನರಲಿ ಹೋಲ್ಸ್ ಆರ್ ಇನ್ ವ್ಯಾಲೆನ್ಸ್ ಬ್ಯಾಂಡ್. ಸೊ ವ್ಯಾಲೆನ್ಸ್ ಬ್ಯಾಂಡ್ನೊಳಗೆ ಇರಬೇಕಾಗಿತ್ತು. ಇಲ್ಲಿ ಹೆಂಗೆ ಆಗಲೇ ಫಾಸ್ಫರಸ್ಸಿನ 5ನೇಯ ಎಲೆಕ್ಟ್ರಾನು ಕಂಡಕ್ಷನ್ ಬ್ಯಾಂಡ್ನಲ್ಲಿ ಇರಬೇಕಾಗಿತ್ತು, ಆದರೆ ಒಂದು ಲೆವೆಲ್ ಕೆಳಗಿತ್ತಲ್ಲ, ವಿಚ್ ವಾಸ್ ಕಾಲ್ಡ್ ಆಸ್ ಡೋನರ್ ಲೆವೆಲ್. ಅದರ್ ಟೈಪ್ ಇಲ್ಲೇ ಕ್ರಿಯೇಟ್ ಆಗಿದ್ದು ಹೋಲ್ ಬೋರಾನದ್ದು, ಅದರದ್ದು ಲೆವೆಲ್ ಇಲ್ಲಿರ್ತೈತಿ. ಇದು ವ್ಯಾಲೆನ್ಸ್ ಬ್ಯಾಂಡ್ ಎದ್ರದ್ದು? ಸಿಲಿಕಾನದ್ದು. ತಿಳಿತನ್ರಿ? ಸೊ ಅದಕ್ಕೆ ಇಲ್ಲಿ ಹೋಲ್ ಕ್ರಿಯೇಟ್ ಆಗ್ತದೆ. ಈಗ ಇದು ಬೋರಾನ್ನಿಂದ ಬಂದಿದ್ದ ಹೋಲ್. ಹಾಂ, ಆದ ಜನರಲಿ ಈಗ ಇಲ್ಲೊಂದು ಹೋಲ್ನ ಡ್ರಾ ಮಾಡಿದಂತ ತಿಳ್ಕೊರಿ. ಇದು ಈ ಹೋಲ್ ಯಾವ್ದು ಗೊತ್ತನ? ಇನ್ನೊಂದು ಯಾವುದೋ ಸಿಲಿಕಾನದ ಎಲೆಕ್ಟ್ರಾನ್ ಹಿಂಗೆ ಹೊರಗೆ ಬಂದು ಹೋಲ್ ಕ್ರಿಯೇಟ್ ಆತಂದ್ರೆ ಸಿಲಿಕಾನದ ಹೋಲ್ ಅದ್ರ ವ್ಯಾಲೆನ್ಸ್ ಬ್ಯಾಂಡ್ನಾಗ ಇರ್ತೈತಿ. ಹ್ಞೂನ್ರಿ? ಇಲ್ಲೇ ಇದೇನು ಹೋಲ್ ಕ್ರಿಯೇಟ್ ಆಗೈತಲ್ಲ, ಎದ್ರದಿದೆ? ಬೋರಾನ್ ಅಂತ. ನಾವು ಹಂಗೆ ಒಂದು ಮಾತು ಹೇಳ್ತೀನಿ. ನಿನ್ನೆ ಇಂಟ್ರಿನ್ಸಿಕ್ ಎಕ್ಸ್ಟ್ರಿನ್ಸಿಕ್ ನಾವು ಕಲಿಯೋಬೇಕಾರೆ ಕ್ಲಾಸ್ನೊಳಗೆ ಆನ್ ಆನ್ ಆವ್ರೇಜ್ ಎಷ್ಟು ಎನರ್ಜಿ ಇತ್ತು ನೋಡ್ರಿ. ಇವತ್ತು ಡೌನ್ ಐತೆ. ಎದಕ್ಕಂದು ಗೊತ್ತಿಲ್ಲ, ಹುರುಪು ಸ್ವಲ್ಪ ಕಡಿಮೆ ಐತಿ ಕ್ಲಾಸ್ನಾಗ ಇವತ್ತು. ಸೊ ಹೋಪ್ಫುಲಿ ಅದು ನಾಳೆ ಅನ್ನೋರಾಗ ಚೇಂಜ್ ಆಗಿರ್ತದೆ ಅಂತ ಅನ್ಕೊಂಡಿನಿ. ಎಸ್ ಸರ್. ಈಗ ಹೇಳಿ ಸರ್, ನೀವು ಮುಂದೆ ಮುಗಿತನ ಕ್ಲಾಸಿಗೆ ಹೋಗಿರಿ? ನಾಳೆ ಓಕೆ. ಯಾರಿಗೆ ಗೊತ್ತು ಸರ್ ನಾಳೆ ಏನಾಗ್ತೈತೆ ಅಂತ ಹೇಳಿ? ಏನೇನೋ ಹಾಕೊಂಡು ಬರತ್ತವೆ 8 ತಿಂಗಳದಾಗ ಈಗ. ಓಕೆ, ಲೆಟ್ಸ್ ಕಮ್ ಬ್ಯಾಕ್. ಹಾಂ, ಇದಕ್ಕೆ ಇಲ್ಲೇನೋ ನಾ ಕೆಳಗೊಂದು ಡ್ರಾ ಮಾಡಿದ್ನಲ್ಲ ಯಾವ ಲೆವೆಲ್ ಅದ? ಹಾಂ, ಅದಕ್ಕೆ ಇದು ಎಕ್ಸೆಪ್ಟರ್ ಲೆವೆಲ್ ಅಂತಾರೆ. ಇದಕ್ಕೆ ಹಂಗ್ಯಾಕೆ ಹುಚ್ಚರಂಗ? ಬೋರಾನಿಗೆ ಹೆಂಗೆ ಫಾಸ್ಫರಸ್ಸಿಗೆ ಡೋನರ್ ಆಟಮ್ ಅಂದ್ವಲ್ಲ? ಯಾಕೆ? ಒಂದು ಎಲೆಕ್ಟ್ರಾನನ್ನು ಡೊನೇಟ್ ಮಾಡಿದ್ದಕ್ಕೆ ಡೊನೇಟ್ ಮಾಡೋದಕ್ಕೆ ಡೋನರ್ ಅಂತಾರೆ ಅದಕ್ಕೆ. ವೇರಾಸ್ ದಿಸ್ ಬೋರಾನ್ ಒನ್ ಹೋಲ್ ಈಸ್ ಆಲ್ರೆಡಿ ದೇರ್. ದಿಸ್ ಬೋರಾನ್ ಹೋಲ್ ಏನು ಮಾಡ್ಬೋದು ಅಂದ್ರೆ ಸಿಲಿಕಾನದ ಒಂದು ಎಲೆಕ್ಟ್ರಾನನ್ನು ಅದು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೋದು. ಈ ಪಾಸಿಟಿವಿಗೆ
ಇಲ್ಲಿ ನೋಡ್ರಿ, ಇಲ್ಲೊಂದು ಎಲೆಕ್ಟ್ರಾನ್ ಇರ್ತೈತಿ. ಈ ಎಲೆಕ್ಟ್ರಾನ್ ಸಿಲಿಕಾನ್ ಅದ್ದು ಕೋವೆಲೆಂಟ್ ಬಾಂಡ್ ಒಳಗೆ ಐತಿ. ಅದು ಇದು ಬೋರಾನದ ಹೋಲಿಗೆ ಅಟ್ರಾಕ್ಟ್ ಆಗಿ ಇಲ್ಲಿ ಬಂದು ಕೂಡ್ಬೋದು. ಅವಾಗ ಈ ಹೋಲ್ ಏನು ಮಾಡುತ್ತೆ, ವ್ಯಾಲೆನ್ಸ್ ಬ್ಯಾಂಡ್ ಒಳಗಿರುವಂಥ ಒಂದು ಎಲೆಕ್ಟ್ರಾನನ್ನ ಎಕ್ಸೆಪ್ಟ್ ಮಾಡುತ್ತೆ. ಇವು ನಾವಲ್ಲಿ ಫಾಸ್ಫರಸ್ ಎಲೆಕ್ಟ್ರಾನನ್ನ ಕೊಡತೈತಿ, ಬೋರಾನ್ ಎಲೆಕ್ಟ್ರಾನನ್ನ ಇಸುವಂತೈತಿ. ಅದಕ್ಕೆ ಫಾಸ್ಫರಸ್ಸಿಗೆ ಏನಂತಾರ ಡೋನರ್ ಆಟಮ್, ಬೋರಾನ್ಗೆ ಏನಂತಾರ ಟ್ರೈವೆಲೆಂಟ್ ಇರ್ತಾವಲ್ಲ ಅವಕ್ಕೆ ಏನಂತಾರ ಎಕ್ಸೆಪ್ಟರ್ ಆಟಮ್. ಇವು ಹೋಲ್ ಕ್ರಿಯೇಟ್ ಮಾಡಿ ಸಿಲಿಕಾನ್ ಕಡೆಯಿಂದ ಒಂದು ಎಲೆಕ್ಟ್ರಾನ್ ಇಸ್ಕೊಂತಾವ. ಇವು ತಿಳಿತಾನು? ಆ ಹೋಲ್ ವ್ಯಾಲೆನ್ಸ್ ಬ್ಯಾಂಡ್ನಾಗ ಇರಂಗಿಲ್ಲ, ಚೂರ್ ಮ್ಯಾಲ ಇರ್ತೈತಿ. ಹೆಂಗೆ ಡೋನರ್ ಲೆವೆಲ್ ಒಂದು ಚೂರ್ ಕೆಳಗಿರ್ತೈತಲ್ಲ, ಹಿಂಗೆ ಸರ್ ಹುಚ್ಚರಂಗೆ ಹಂಗೆ ಕೆಳಗೆ ಮೇಲೆ ಇರ್ಬೇಕು. ಯಾಕಂದ್ರೆ ಇಲ್ಲಿ ಎರಡೆರಡು ಅದಾವು ಆಟಮ್, ಸಿಲಿಕೋ ಇವೆಲ್ಲ ನಾವು ಡ್ರಾ ಮಾಡ್ತೀವಲ್ಲ, ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್, ಇವೆಲ್ಲ ಸಿಲಿಕಾನದ್ದಿವು. ಅದ್ರಾಗ ನಾವು ಬೋರಾನದ್ದು ಫಾಸ್ಫರಸ್ದು ಹೋಗಿ ಡ್ರಾ ಮಾಡಿದ್ರೆ ಹೆಚ್ಚು ಕಡಿಮೆ ಆಗ್ತೈತಿ. ಬಿಕಾಸ್ ಫಾಸ್ಫರಸ್ದು ಕಂಡಕ್ಷನ್ ಬ್ಯಾಂಡ್ ಲೆವೆಲ್ ಬೇರೆ ಇರ್ತಾವೆ, ಬೋರಾನದ್ದು ವ್ಯಾಲೆನ್ಸ್ ಬ್ಯಾಂಡ್ ಲೆವೆಲ್ ಬೇರೆ ಇರ್ತಾವೆ, ಹೆಚ್ಚು ಕಡಿಮೆ ಆಗುತ್ತವೆ. ಅದಕ್ಕೆ ಇಲ್ಲೇನು ಹೋಲ್ ಐತಲ್ಲ, ಇದು ಬೋರಾನದ್ದು. ಇಲ್ಲೇನು ಎಲೆಕ್ಟ್ರಾನ್ ಇರ್ತಾವೆ ನೋಡ್ರಿ ಸಿಲಿಕಾನದ್ದು ವ್ಯಾಲೆನ್ಸ್ ಬ್ಯಾಂಡ್ನಾಗ. ಇಲ್ಲಿಂದ ಇಲ್ಲಿ ಹೋಗ್ಬೇಕಂದ್ರೆ ಸಿಲಿಕಾನ್ ಇತ್ತಂದ್ರೆ ಅದು 0.05 ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ಬೇಕು ಒಂಚೂರು. ಇಲ್ಲಿಂದ ಇಲ್ಲಿ ಜಿಗಾಕ ಫ್ರಾಮ್ ದ ವ್ಯಾಲೆನ್ಸ್ ಬ್ಯಾಂಡ್ ಆಫ್ ಸಿಲಿಕಾನ್ ಟು ದಿ ಎಕ್ಸೆಪ್ಟರ್ ಲೆವೆಲ್. ತಿಳಿತಾನಿದೆ? ಅಥವಾ ಜರ್ಮೇನಿಯಮ್ ಇದ್ದು ಇಲ್ಲಿಂದ ಇಲ್ಲಿ ಹೋಗಕ್ಕೆ 0.01 ಎಲೆಕ್ಟ್ರಾನ್ ವೋಲ್ಟ್ ಆಗಲೇ ಇತ್ತಲ್ಲ, ವ್ಯಾಲ್ಯೂಸ್ ಅವ ಸೇಮ್ ವ್ಯಾಲ್ಯೂ ಬರ್ತಾವೆ. ಈಗ ಇಷ್ಟ ನಾವು ಉದ್ದಾಡಿ ಮಾಡಿದ್ದೇನೆಂದ್ರೆ ಎನರ್ಜಿ ಬ್ಯಾಂಡ್ ಡೈಗ್ರಾಮ್ ಎನ್ ಟೈಪ್ ಪಿ ಟೈಪಿಗೆ ಡ್ರಾ ಮಾಡ್ಬೇಕಾದ್ರೆ ವ್ಯಾಲೆನ್ಸ್ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ ಜೋಡಿ ಒಂದು ಎಕ್ಸ್ಟ್ರಾ ಲೆವೆಲ್ ಬರ್ತೈತೆ. ಅದು ಎನ್ ಟೈಪ್ ಇದ್ರ ಡೋನರ್ ಲೆವೆಲ್, ಪಿ ಟೈಪ್ ಇದ್ರ ಎಕ್ಸೆಪ್ಟರ್ ಲೆವೆಲ್ ಅಂತ ಬರ್ತಾವ. ಆಮೇಲೆ ಇದೊಂದು ಮಾತು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಏನಂದ್ರೆ ಎನ್ ಟೈಪ್ನ ಯಾವ ಟೈಪ್, ಯಾಕಂದ್ರೆ ಈಗ ನೆಕ್ಸ್ಟ್ ನಾವೇನು ಹೋಗ್ತೀವಲ್ಲ ನಾಳೆ ಕ್ಲಾಸ್ನೊಳಗೆ, ಅಲ್ಲಿ ನಾ ಈಗೇನು ಕೇಳಕ್ಕೆ ಹೊಂಟಿಲ್ಲ, ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಟಾಪಿಕ್ಕಿಗೆ. ಎನ್ ಟೈಪ್ನೊಳಗೆ ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು ಮತ್ತೆ. ಎನ್ ಟೈಪ್ನೊಳಗೆ ಇಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ಗಳ ಸಂಖ್ಯೆ ಸಮವಾಗಿರುತ್ತದೆ. ಮತ್ತು ಟ್ರೂತ್ ಏನು, ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಅದಕ್ಕೆ ಏನಂತಾರೆ ಗೊತ್ತಿಲ್ಲ, ಇನ್ ಕೇಸ್ ಆಫ್ ಎನ್ ಟೈಪ್ ಸೆಮಿ ಕಂಡಕ್ಟರ್ ಇಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಹೋಲ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಚಾರ್ಜ್ ಕ್ಯಾರಿಯರ್ಸ್ ಅಂತ ಯಾಕೆ ಅನ್ಬೇಕು, ಅವಕ್ಕೆ ಟಿಫಿನ್ ಕ್ಯಾರಿಯರ್ಸ್ ಅಂತ ಅಲ್ಲ. ಟಿಫಿನ್ ಕ್ಯಾರಿಯರ್ ಯಾಕಂತೀವಿ, ಇಟ್ ಕ್ಯಾರೀಸ್ ಟಿಫಿನ್. ಇಲೆಕ್ಟ್ರಾನ್ ಆ್ಯಂಡ್ ಹೋಲ್ಸ್ ದೇ ಕ್ಯಾರಿ ಚಾರ್ಜ್, ಅವು ಮೂವ್ ಆಗ್ತಿರ್ತಾವೆ. ಹಿಂಗೆ ಒಂದು ಯಾವುದೋ ಹೋಲಿಗೆ ಒಂದು ಎಲೆಕ್ಟ್ರಾನ್ ಬಂದು ಅಟ್ರಾಕ್ಟ್ ಆಗೋದು, ಈ ಕಡೆ ಚಾರ್ಜ್ ಕ್ಯಾರಿ ಆಯ್ತು, ಮತ್ತು ಚಾರ್ಜ್ ಕ್ಯಾರಿ ಆಯ್ತು. ಸೊ ಎನ್ ಟೈಪ್ನೊಳಗೆ ಇಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್. ಎಲ್ಲಿ ಪಿ ಟೈಪ್ನೊಳಗೆ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಇಲೆಕ್ಟ್ರಾನ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇದ್ರ ಜೋಡಿ ಇಂಟ್ರಿನ್ಸಿಕ್ ಎಕ್ಸ್ಟ್ರಿನ್ಸಿಕ್ನೊಳಗೆ ಏನಾರ ಸಣ್ಣ ಪುಟ್ಟ ಮತ್ತು ಡೌಟ್ ಇದ್ರೆ ಕ್ಯಾರಿಯರ್ ಚಾರ್ಜ್ ಕಾನ್ಸಂಟ್ರೇಷನ್ ಅಂತ ಒಂದೇನೋ ಬರ್ತೈತೆ, NE × NH = ಅಂತ ಹಿಂಗೆ ಬರ್ತೈತದೆ. ಅದು ಒಂದು ಬೇಕಾದ್ರೆ ನಾಳೆ ಹೇಳಿ. ಟುಮಾರೋ ವಿಲ್ ಸ್ಟಾರ್ಟ್ ವಿತ್ PN ಜಂಕ್ಷನ್. ಆ್ಯಕ್ಚುಲಿ ಇವತ್ತಿನ ಕ್ಲಾಸ್ನೊಳಗೆ ನಮ್ದು ಇಂಟ್ರಿನ್ಸಿಕ್ ಎಕ್ಸ್ಟ್ರಿನ್ಸಿಕ್ ಕಂಪ್ಲೀಟ್ ಮುಗೀತು. ಮತ್ತೇನರ ಡೌಟ್ ಇದ್ರೆ ನೋಡೋಣಂತ. ಸೊ ಇವತ್ತಿನ ವಿಡಿಯೋ ಇದು ಕಂಟಿನ್ಯೂಯೇಷನ್ ಆಫ್ ಇಂಟ್ರಿನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಬರ್ತೈತೆ.